ಓಕೆ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಬಿಡಿಸಿಕೊಳ್ಳಿ, ಕಣ್ಣುಗಳನ್ನ ಸ್ಪರ್ಶಿಸಿ. 5, 4, 3, 2, 1. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಅದ್ಭುತವಾದಂತಹ ಧ್ಯಾನದೊಂದಿಗೆ ಇಂದಿನ ಸೆಷನ್ ಅನ್ನ ಪ್ರಾರಂಭ ಮಾಡೋಣ. ವೆಲ್ಕಮ್ ಟು ಇನ್ನರ್ ಸೋಲ್ ರಿಫ್ಲೆಕ್ಷನ್ ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಅಂಡ್ ಮಾಸ್ಟರ್ಸ್. ಇದು ಧ್ಯಾನ ಸಾಧನೆಯಿಂದ ಸತ್ಯವನ್ನ ತಿಳಿದುಕೊಂಡು ಆತ್ಮದಿಂದ ಆಡುವಂತಹ ಅನುಭವದ ಮಾತುಗಳಾಗಿವೆ. ಎಸ್ ಮಾಸ್ಟರ್ಸ್, ಇವತ್ತು ನಮ್ಮ ಜೊತೆಯಲ್ಲಿ ಶಂಕರ್ ಸರ್ ಅವರಿದ್ದಾರೆ. ಅವರು ತಮ್ಮ ಅನುಭವವನ್ನ ಹಂಚಿಕೊಳ್ತಾ ಇದ್ದಾರೆ. ಅವರು ಮೂಲತಃ ಮೈಸೂರಿನ ಸೋಸಿಲೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ವಾಸಿಗಳಾಗಿದ್ದಾರೆ. ಸೊ ಅವರು ತಮ್ಮ ಅನುಭವನ ಹಂಚಿಕೊಳ್ತಾ ಇದ್ದಾರೆ. ಎಲ್ಲರೂ ಅವರನ್ನ ವೆಲ್ಕಮ್ ಮಾಡೋಣ ಮಾಸ್ಟರ್ಸ್. ಓಕೆ ಸರ್, ಶಂಕರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ನೀವು. ಕೇಳಿಸ್ತಾ ಇದೆಯಾ ಸರ್? ಎಸ್ ಮೇಡಮ್, ಕೇಳ್ತಾ ಇದೆ. ಶಂಕರ್ ಸರ್, ಅಲ್ಲಿ ಅನ್ಮ್ಯೂಟ್ ಬಟನ್ ಅಂತ ಬರುತ್ತೆ ನೋಡಿ, ಸೊ ಅದನ್ನ ಒತ್ತಿ. ಒಂದ್ಸಲ ಕಾಲ್ ಮಾಡಿ ಹೇಳಿ ಮೇಡಮ್. ಓಕೆ ಸರ್. ಮಾಸ್ಟರ್ಸ್, ಅವರು ಬರೋಮಟ್ಟ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹೇಳಿದ್ರ ಮೇಡಮ್? ಈಗ ಗೊತ್ತಾಗ್ತಿಲ್ಲ. ಬರ್ತಾರಂತೆ ಸರ್, ಈಗ ಹೇಳಿದ್ದೀನಿ ಅವ್ರಿಗೆ. ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸೊ ಮಾಸ್ಟರ್ಸ್, ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಮಾಡಬಹುದು. ನಮ್ಮ ಇವ್ರು ಎಲ್ಲಿದ್ದಾರೆ? ನಮ್ಮ ಉಮೇಶ್ ಸರ್ ಅವ್ರ ಫ್ರೆಂಡು, ಹೆಸರು ನೆನಪಾಗ್ತಿಲ್ಲ. ತುಂಬಾ ಜನ ಹಾಡಾಡ್ತಾರೆ ನೋಡಿ, ಅವ್ರು ಎಲ್ಲಿದ್ದಾರೆ? ಓಕೆ, ವೀಣಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಎಸ್ ಮಾಸ್ಟರ್. ಮೇಡಮ್. ನಮಸ್ತೆ ಒಂದು ಮೇಡಮ್. ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡೆ ಮೇಡಮ್. ಅಣ್ಣ ಅದನ್ನ ಎಸ್ ಎಸ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಮ್ಯೂಟ್ ಆಗಿದೆ ನೋಡಿ. ನಿನ್ನೆ ಎಕ್ಸ್ಪೆರಿಮೆಂಟ್ ಮಾಡಿದೆ ಮೇಡಮ್. ಏನು ಅಂತಂದ್ರೆ, ಒಂದು ಪಿರಮಿಡ್ ಅಲ್ಲಿ ಕೆಳಗಡೆ ನನ್ ಮಿಷನ್ ರಿಪೇರ್ ಇತ್ತು, 4-5 ದಿನ ಆಗಿತ್ತಾಗ್ಲೇ. ನಾನು ನೋಡೋಣ ಅಂತೇಳಿ ಪಿರಮಿಡ್ ಇಟ್ಟು ಮಲ್ಕೊಂಡೆ ರಾತ್ರಿ. ಮಾರನೇ ದಿನ ಇವತ್ ಬೆಳಿಗ್ಗೆ ಪತ್ರಿಜಿ ನೆನ್ಸ್ಕೊಂಡು ಮಿಷನ್ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ರನ್ ಆಯ್ತು ಮೇಡಮ್. ಅದು ರಿಪೇರಿ ಇದ್ದಿದ್ದು. ರಿಪೇರಿ ಅವನು ಕರೆದ್ರೆ, ಮೇಡಮ್ ಇವಾಗ ಬರಕ್ ಆಗಲ್ಲ ಅಂದ್ರು. ಮಿಷನ್ ಎತ್ಕೊಂಡು ಹೋಗೋದಕ್ಕೆ ಮಿಷನ್ ತೂಕ, ದೊಡ್ಡ ಮಿಷನ್. ಹಂಗಾಗಿ ನಿನ್ನೆ ರಾತ್ರಿ ಇಟ್ಟು ಮಲ್ಕೊಂಡೆ, ಬೆಳಿಗ್ಗೆ ಪತ್ರಿಜಿ ನೆನ್ಸ್ಕೊಂಡು ಅದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಾರ್ಮಲ್ ಆಗಿ ಬಂದ್ ಮೇಡಮ್. 4 ದಿನದಿಂದ ಕೆಲಸ ನಿಲ್ಸಿದ್ದೆ, ಅದು ನಾನು ಹೊಲಿಯಕ್ ಆಗಿರ್ಲಿಲ್ಲ. ಇವತ್ ಬೆಳಿಗ್ಗೆ ನಾರ್ಮಲ್ ಆಗಿ ಮತ್ತೆ ಹೊಸ ಮಿಷನ್ ತರ ಕೆಲಸ ಸ್ಟಾರ್ಟ್ ಆಯ್ತು.
ಖುಷಿ ಆಯ್ತು ಮೇಡಮ್ ಇವತ್ತು ಬೆಳಿಗ್ಗೆ ನನಗೆ. ಹಲೋ. ಹಲೋ ಮೇಡಮ್, ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಹಾ, ಈ ಅನುಭವ ಆಯ್ತು ಮೇಡಮ್ ನನಗೆ. ಪಿರಮಿಡ್ ನಾವು ಯಾವ್ಯಾವ ತರ ಬಳಸ್ಕೋಬಹುದು ನೋಡ್ರಿ ಅಂತ ನನಗೆ ಈಗ ಆಗಿರೋ ಅನುಭವ ಹೇಳ್ತಾ ಇದೀನಿ ಮೇಡಮ್. ಇಟ್ಸ್ ನೈಸ್ ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್ ಎಕ್ಸ್ಪೀರಿಯನ್ಸ್ ನಿಮ್ದು. ಥ್ಯಾಂಕ್ ಯು ಮೇಡಮ್. ಶಂಕರ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಪ್ಷನ್ ಬರ್ತಾ ಇದೆಯಾ ಸರ್? ಅಲ್ಲಿ ಆಪ್ಷನ್ ಬರುತ್ತೆ ನೋಡಿ, 2 ಆಪ್ಷನ್ ಬರುತ್ತೆ. ಅಲ್ಲಿ ಅನ್ಮ್ಯೂಟ್ ನಾವು ಅಂತ ಬರುತ್ತೆ ನೋಡಿ ಸರ್, ನೀಲಿ ಬಟನ್ ಅಲ್ಲಿ. ಸೊ ಇವಾಗ ಬರುತ್ತೆ ನೋಡಿ, ನೀಲಿ ಬಟನ್ ಅಲ್ಲಿ ಬರುತ್ತೆ ನೋಡಿ, ಅನ್ಮ್ಯೂಟ್ ಅಂತ. ಅದನ್ನ ಒತ್ತಿ, ನೀಲಿ ನೀಲಿ ಕಲರ್ ಇರುತ್ತೆ ನೋಡಿ. ಮಂಜುಳಾ ಮೇಡಮ್ ಮಾತಾಡಿ. ಕೇಳ್ತಿದ್ಯಾ? ಹಲೋ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ಕೇಳಿಸ್ತಿದ್ಯಾ ಸರ್? ಎಸ್ ಮೇಡಮ್, ವಿಡಿಯೋ ಆಫ್ ಮಾಡ್ಕೊಂಡೆ ಮಾತಾಡಿ ಮೇಡಮ್. ಹಾ, ಓಕೆ ಸರ್. ಸರ್ ಅದೇ ನನಗೂ ಏನಂದ್ರೆ ಮೊನ್ನೆ ನಾನೊಂದು ಬ್ಯಾಂಕಿಂದ ಒಂದು ಇದನ್ನ ತಗೊಂಡಿದ್ದೆ. ಏನೋ ಒಂದು ಎಕ್ಸಾಮ್ ಇತ್ತು ನನಗೆ. ಇದ್ರಿಂದ ಇಲ್ಲಿ ಓಡಾಡೋದು ಜಾಸ್ತಿ ಐತೆ. ಅಮಾವಾಸ್ಯೆ ಧ್ಯಾನಕ್ಕೆ ಓಡಾಡೋದಾಗ್ಲಿ, ಮತ್ತೆ ಬಳ್ಳಾರಿಗೆ ಓಡಾಡೋದ, ಇದ್ರಲ್ಲಿ ನಾನು ಅದನ್ನ ಎಕ್ಸಾಮ್ದು ನಾನು ಏನು ನೋಡ್ಕೊಂಡೇ ಇರ್ಲಿಲ್ಲ ಅಸಲು. ಸುಮ್ನೆ ಹಂಗೆ ಜಸ್ಟ್ ಒಂದ್ಸರಿ ಎಲ್ಲ ನೋಡ್ಕೊಂಡಿದ್ದೆ. ನಾನೇನ್ ಅಂದ್ಕೊಂಡೆ ಅಂದ್ರೆ ಪತ್ರಿಜಿ ಅವ್ರಿಗೆ ಥಾಟ್ ಕೊಟ್ಟೆ, ನಾನು ಈ ಧ್ಯಾನದ ಬಿಸಿನಲ್ಲಿ ಓದ್ಕೊಳಕ್ಕೆ ಆಗಿಲ್ಲ. ಆಕ್ಚುಲಿ ನಾನು ಧ್ಯಾನಕ್ಕೋಸ್ಕರ ಅದೇ ಕೆಲ್ಸವಾಗಿ ಓಡಾಡ್ದೆ. ನಾನು ಓದ್ಕೊಳಕ್ಕೆ ಆಗಿಲ್ಲ ಒಂದಿನನು ಕುತ್ಕೊಂಡು. ಬಳ್ಳಾರಿಂದ ಬಂದು ನೆಕ್ಸ್ಟ್ ಡೇನೆ ಇತ್ತು ನನ್ಗೆ ಅದ್ ಎಕ್ಸಾಮು. ಒಂದು ದಿನಾನು ನನಗ್ ಒಂದೇನು ಟೈಮ್ ಆಗ್ಲಿಲ್ಲ ಓದ್ಕೊಳಕ್ಕೆ. ಧ್ಯಾನಕ್ಕೋಸ್ಕರ ಪರ್ಪಸ್ಗೋಸ್ಕರ ನನಗ್ ಗೊತ್ತಿಲ್ಲ, ಇದು ಎಕ್ಸಾಮ್ ನಾನ್ ಪಾಸ್ ಆಗ್ಬೇಕು ಅಂದ್ರೆ ಅಲ್ಲಿ ನನಗ್ ಗೊತ್ತಿರೋ ಕ್ವಶನ್ಸ್ ಒಂದೂ ಇಲ್ಲ. ಎಲ್ಲ ಅವ್ರು ನೆನ್ಸ್ಕೊಂಡು ನಾನು ಮಾರ್ಕ್ ಮಾಡಿದ್ರೆ 50 ಮಾರ್ಕ್ಸ್ ಇತ್ತು. ಅದ್ರಲ್ಲೇನು ನೆಗೆಟಿವ್ ಮಾರ್ಕ್ಸ್ ಇರ್ಲಿಲ್ಲ. ಪಾಸ್ ಆಗಿದ್ದೀನಿ. ಆ ಎಕ್ಸಾಮ್ ತಗೊಂಡಿದ್ದೆ ಬ್ಯಾಂಕ್ದ್ರಲ್ಲಿ, ಪಾಸ್ ಆಯ್ತು. ನನಗ್ ತುಂಬಾ ಖುಷಿ ಆಯ್ತು ಸರ್. ಸೂಪರ್ ಮೇಡಮ್, ಹಲೋ. ಸೂಪರ್ ಮೇಡಮ್, ಸೂಪರ್. ಹಾ ಸರ್. ನಿಮ್ದು ತುಂಬಾ ಚೆನ್ನಾಗಿದೆ. ಹಂಗಂತ ನಮ್ಗೆ ಎಲ್ಲರೂ ಅವಾಗ ಯಾರಾದ್ರೂ ಎಕ್ಸಾಮ್ ಬರೆಯೋ ತರ ಮಾಡ್ಬೇಡಿ. ನನಗ್ ಟೈಮ್ ಇಲ್ದೇ ಇರೋಕ್ಕೋಸ್ಕರ ನಾನು ಧ್ಯಾನನೇ ಇಂಪಾರ್ಟೆಂಟ್ ಅಂತ ಇದಕ್ಕ ಜಾಸ್ತಿ ಒತ್ತು ಕೊಟ್ಟು, ಅದೇನು ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅನ್ಕೊಂಡ್ ಆತರ ಅನ್ಕೊಂಡಿದ್ದೆ. ಬಟ್ ಅದು ಆಯ್ತು, ಇದು ಕೆಲ್ಸ ಆಯ್ತು, ಅದಕ್ಕೆ ಖುಷಿ ಆಯ್ತು ಸರ್. ನಿಮ್ ಸಮನಾಗಿ ಎಕ್ಸ್ಪೀರಿಯನ್ಸ್ ಗುರುಕಿರಣ್ ಅವರು ಟ್ರಯಲ್ ಮಾಡಿದಾರೆ ನೋಡಿ, ಎಕ್ಸ್ಪೀರಿಯನ್ಸ್ ಅವರು ಮಾಡಿದ್ದಾರೆ. ಅವರು ನಾಳೆ ಎಕ್ಸಾಮ್ ಇಟ್ಕೊಂಡು ಒಳ್ಳೆ ಜನಕ್ಕೆ ಬಂದು ಅವರು ಎಕ್ಸಾಮ್ ಬರ್ತಿದಾರೆ. ಅವರು ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ ನೋಡಿ. ಅಯ್ಯೋ ಸರ್, ಇವತ್ತು ಒಂದ್ ಎಕ್ಸಾಮ್ ಖಂಡಿತ ಬರ್ದ್ ಬಂದೆ. ನಂದೇ ಇವತ್ತು ಒಂದ್ ಎಕ್ಸಾಮ್ ಬರ್ದ್ ಓಕೆ. ಬಂದೆ. ಸೊ ಓದಿರೋದೇ ನಾನು ಒಂದ್ 15 ಕ್ವಶನ್ ಓದಿರೋದೇ ನೋಡಿ. ಒಂದ್ ಕ್ವಶನ್ ಹೆಚ್ಚು ಓದಿಲ್ಲ, ಒಂದ್ ಕಮ್ಮಿ ಓದಿಲ್ಲ. ಅದೇ 15 ಕ್ವಶನ್ನೇ ಬಂದವು ಎಕ್ಸಾಮ್ ನಲ್ಲಿ. 100ಕ್ಕೆ 100 ಮಾರ್ಕ್ಸ್ ಅವೇ ಕ್ವಶನ್ಸೇ ಬಂದವು. ಅದೇ ತರ ಆಗಿದೆ ಸರ್ ನನಗೆ. ತುಂಬಾ ಖುಷಿ ಆಯ್ತು. ಅದೇ ಮೇಡಮ್, ಎಲ್ಲ ಸಣ್ಣ ಆಗ್ಬಿಡ್ತಾವ ಧ್ಯಾನಕ್ ಬಂದ್ಮೇಲೆ. ಹೌದು ಸರ್. ಎಸ್ಪೆಷಲಿ ಗುರುಕಿರಣ್ ಅವ್ರ ಎಕ್ಸ್ಪೀರಿಯನ್ಸ್ ನಾನ್ ಕೇಳದ್ ನೋಡಿದ್ರೆ, ಆಲ್ಮೋಸ್ಟ್ ಎಲ್ಲಾ ಸ್ಟೂಡೆಂಟ್ಸುನು ಈ ತರ ಧ್ಯಾನಕ್ ಬಂದ್ರೆ ಎಕ್ಸಾಮ್ ಎಷ್ಟು ಈಸಿಯಾಗಿ ಬರ್ಕೊಂಡು ಹೋಗ್ಬೋದು ಅಂತ ಒಂದು ಇದಕ್ ಮುಂಚೆ ಒಬ್ರು ಮೇಡಮ್ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ, ಅವ್ರದ್ದೇನೋ ಒಂದು ಮೆಷಿನ್ ವರ್ಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸಿಮಿಲರ್ Okay. ಎಕ್ಸ್ಪೀರಿಯನ್ಸ್ ನಮಗೂ ಇದೆ. ನಮ್ಮ ಮನೇಲಿ ಫ್ರಿಜ್ ವಾಷಿಂಗ್ ಮಿಷಿನ್ ತಗೊಂಬಂದ್ಬಿಟ್ಟು ಅರೌಂಡ್ ಅಪ್ರಾಕ್ಸಿಮೇಟ್ಲಿ 7 ಇಯರ್ಸ್ ಆಗಿದೆ.
ಸೊ ಅದು ಬಂದ್ಬಿಟ್ಟು ಒಂದು ನಾಬ್ ಇರುತ್ತಲ್ಲ, ಅದು ಅರೇಂಜಿಂಗ್ ನಾಬ್ ಸ್ವಲ್ಪ ಲೂಸ್ ಕನೆಕ್ಷನ್ ಆಗಿ ನಮ್ದು ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ. ನಾನು ಪೇಪರ್ ಪಿರಮಿಡ್ ಮನೇಲೆ ಮಾಡ್ತೀವಲ್ಲ, ಆಸ್ ಎ ಟಾಸ್ಕ್ ಆಫ್ ಇನ್ಯಾಂಗ್ ಚಾಲೆಂಜ್ ಪಿರಮಿಡ್ಸ್ ಎಲ್ಲ ಪ್ರಿಪೇರ್ ಮಾಡ್ತೀವಿ. ಒಂದ್ 3 ಇಟ್ಟಿದ್ನಿ ಅದ್ರ ಮೇಲೆ. ಅವತ್ತಿಂದ ಇವತ್ತವರೆಗೂ ಸೌಂಡ್ ಬಂದಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ ನೋಡಿ. ಇವತ್ ನೀವ್ ಹೇಳೋವತ್ಗೆ ನಾನು ಇಂಟರ್ ಕನೆಕ್ಟ್ ಮಾಡ್ಕೊಳ್ತಾ ಇದೀನಿ. ಸೊ ಪಿರಮಿಡ್ ಶಕ್ತಿ ಎಲ್ಲಾದು ಪಿರಮಿಡ್ ಶಕ್ತಿ ಇದೆ. ಎಲ್ಲಾ ಪಿರಮಿಡ್ ಅಲ್ಲಿಂದಲೇ ನಾವು ಶಕ್ತಿನ ತಗೋಬೇಕು, ಎಲ್ಲದಕ್ಕೂ ಅಪ್ಲೈ ಮಾಡ್ಬೇಕು, ಎಲ್ಲ ಎಕ್ಸ್ಪೀರಿಯನ್ಸ್ ತಗೋಬೇಕು. ಹಾಗಾಗಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್. ಬೇರೆ ಯಾರಾದ್ರೂ ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ ಸರ್. ಎಸ್ ಮಾಸ್ಟರ್ಸ್, ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಿ ಹ್ಯಾಂಡ್ ರೈಸ್ ಮಾಡಿ. ಎಲ್ಲ ಮಾಸ್ಟರ್ಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಎಷ್ಟೋ ಮಾಸ್ಟರ್ಸ್ ವಿಡಿಯೋ ಆನ್ ಮಾಡ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಹೊಸಬ್ರು ಅವ್ರು ಹೆಂಗಿದ್ದಾರೆ, ಅವ್ರು ಏನೇನೋ ಯಾವ ರೀತಿ ಇದಾರೆ ಅಂತ ನೋಡ್ಬೋದು. ಬೇರೆಯವ್ರ ಒಂದು ಇಂಟ್ರಾಕ್ಷನ್ ಆಗ್ಲಿಕ್ಕೆ ನಿಮ್ಮೊಂದು ಫೇಸ್ ಇಂಟ್ರಾಕ್ಷನ್ ಮೇನ್ ಬೇಕಾಗುತ್ತೆ. ಸೊ ದಯವಿಟ್ಟು ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಪದ್ಮ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ. ಎಲ್ಲಾರ್ಗು ನಮಸ್ತೆ. ಯಾಕೆ ಆನ್ ಮಾಡಕ್ ಆಗ್ಲಿಲ್ವಾ ಅವ್ರ ಹತ್ರ? ಅವ್ರ ಕೈಲಿ ಪಾಪ ಸರ್ ಗೊತ್ತಾಗ್ತಾ ಇಲ್ಲ, ಅದು ಆನ್ ಮಾಡಕ್ ಆಗಿಲ್ಲ. ಇದಾರೆ, ಕೊಡ್ತಾ ಇದೀನಿ ಆಪ್ಷನ್, ಆನ್ ಮಾಡ್ತಿಲ್ಲ ಪಾಪ ಸರ್. ಇಲ್ಲಿ ಮಾತಾಡಿ. ಅದೇ ಬೇರೆಯವ್ರ ಕರೆದ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೀನಿ. ಬರ್ಲಿಲ್ಲ ಅಂತಂದ್ರ ಓಕೆ ಸರ್, ಥ್ಯಾಂಕ್ ಯು. ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಸರ್. ಎಲ್ಲಾರ್ಗು ನಮಸ್ತೆ. ಅಂದ್ರೆ ನಾವು ಬಳ್ಳಾರಿಗೆ ಹೋಗಿದ್ದಾಗ ಸರ್, ಅಂದ ಅನುಭವ ನಾವ್ ಧ್ಯಾನಕ್ ಬರಕ್ ಮುಂಚೆ ಹೇಗಿತ್ತು ಅದ್ರ ಬಗ್ಗೆ ಕೊಡ್ಲಾ, ಇಲ್ಲ ಬಳ್ಳಾರಿದ್ ಕೊಡ್ಲಾ? ಬಳ್ಳಾರಿದ್ ಕೊಡಿ ಮೇಡಮ್, ಬಳ್ಳಾರಿದ್ ಬಹಳ ಇಂಟ್ರೆಸ್ಟ್ ಐತಿ ಅಲ್ವೇ? ತುಂಬಾ ಇಂಟ್ರೆಸ್ಟ್. ಒಂದು ಶಕ್ತಿ ಚೈತನ್ಯ, ಅದೊಂದು ಕ್ಷೇತ್ರ ನಾವ್ ನೋಡೇ ಇರ್ಲಿಲ್ಲ ಸರ್. ನಮ್ಗ್ ಗೊತ್ತೇ ಇಲ್ಲ. ನಾವ್ ಆ ರೀತಿ ಹೋಗ್ತಿವಿ, ಆ ರೀತಿ ಬೆಟ್ಟ ಹತ್ತುತ್ತೀವಿ, ಅಷ್ಟೆಲ್ಲ 750 ಮೆಟ್ಲಿದಾವೆ. ಹೆಂಗೆ ಅಂತಂದ್ರೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೊಡ್ಡ ಮೆಟ್ಲಿಗೆ ಇತ್ತು. ಅದಷ್ಟು ಮೇಲೆ ಒಂಥರ ಕಡದಾಗಿತ್ತು, ತುಂಬಾನೇ ಎತ್ತರಾಗಿತ್ತು. ಅದ್ ನೋಡ್ತಿರ ಭಯ ಆಗ್ತಾ ಇತ್ತು ಸರ್ ನನ್ಗೆ. ಈಗಷ್ಟೇ ಒಬ್ರನ್ನ ಕೇಳ್ದೆ ಸರ್, ಈಗ ಯಾರೋ ಒಬ್ರು 3 ದಿನ ಆಗಿತ್ತಂತ ಬಿದ್ಬಿಟ್ಟು ಸರ್ ಬೆಟ್ಟದಿಂದ ಅಲ್ಲಿ ಹನುಮಂತ್ರಿ ಬೆಟ್ಟದಲ್ಲಿ ಬಿದ್ದು 3 ದಿನ ಆಗಿತ್ತಂತ, ಕಾಲು ಹೋಗಿದೆ ಅಂತೆ. ಈಗಷ್ಟೇ ಯಶೋಧ ಮೇಡಮ್ ಹೇಳಿದ್ರು ನನ್ಗೆ. ಹೌದಾ ಅಂತ, ಯಾರು ನೋಡಿರ್ಲಿಲ್ವಂತೆ. 3 ದಿನ ಆದ್ಮೇಲೆ ನೋಡಿದ್ರಂತೆ. ಅದ್ರ ಜೀವ ಇದ್ದದಂತೆ ಚೆನ್ನಾಗೆ, ಅದ್ರ ಕಾಲ್ ಮಾತ್ರ ಊಟ ಇಲ್ದೇನೆ ಎಲ್ಲ ಇಲ್ದೆ 3 ದಿನ ಯಾರಿಗೋ ಕಣ್ಣು ಕಾಣಿಸ್ತಿರ್ಲಿಲ್ಲ. ಯಾರ್ದೋ ವ್ಯಕ್ತಿಗೆ ಕಂಡು ಅವಾಗ ಎಲ್ಲರೂ ಆ ವ್ಯಕ್ತಿನ ಎತ್ತುತ್ತಾ ಇದಾರಂತ, ಆ ರೀತಿ ಹೇಳಿದ್ರು ಸರ್ ನನಗೆ. ಅಷ್ಟೊಂದು ಆ ರೀತಿ ಇತ್ತು ಅದು. ಅಂದ ಶೆಲ್ಫಿ ತಗೊಳಕ್ ಹೋಗೋದೇ ಆಗ್ಲಿ, ಇನ್ನೊಂದೇ ಆಗ್ಲಿ, ತಾವೆಲ್ಲ ಕ್ರೌಡ್ ಇರತ್ತಾವ, ಆ ರೀತಿ ಎತ್ತರಾಗಿರತ್ತಾವ ಹೋಗ್ಲೇಬಾರ್ದು. ಹಿಂದಕ್ಕೆ ಕಾಲ್ ಜಾರ್ಬೋದು, ಅದೆಲ್ಲ ನೋಡ್ಕೋಬೇಕಾಯ್ತು. ಅವೇರ್ನೆಸ್ ಇರ್ಬೇಕು, ಜಾಗೃತಿ ಇರ್ಬೇಕು. ಆ ರೀತಿ ಎಲ್ಲ ಹೋಗ್ಬಾರ್ದು. ತಾವು ನಾವು ಅಂತ ಬೆಟ್ಟ ಹತ್ತ ಬಂದಿದೀವಿ ಅಂತಂದ್ರ ಸರ್, ಧ್ಯಾನಕ್ ಬರಕ್ ಮುಂಚೆ ನಾವ್ ಸರ್ ಕೈ ಕಾಲು ಏನು ಬರ್ತಾ ಇರ್ಲಿಲ್ಲ ನನ್ಗೆ. ನಿಲ್ಲಕ್ಕೆ ಆಯ್ತಿರ್ಲಿಲ್ಲ, ಓಡಾಡಕ್ ಆಯ್ತಾ ಇರ್ಲಿಲ್ಲ ಸರ್. ಇವಾಗ ಅಂತಂದ್ರೆ ಅಷ್ಟು ಮೆಟ್ಲು ಹತ್ತಿದೀವಿ ಅಂತಂದ್ರೆ ನಾನಂತೂ ಖಂಡಿತ ಪತ್ರಿಜಿಯವರ ಒಂದು ಶಕ್ತಿ ಸಂಕಲ್ಪ ನಮ್ಗೆ ಮುಡ್ಸಿ ಬಂದಿತ್ತು ಸರ್. ನನ್ಗೆ ಅಷ್ಟು ಶಕ್ತಿ ಇತ್ತು. ಧ್ಯಾನದಿಂದ ಆನಾಪಾನ ಸತಿ ಧ್ಯಾನದ ಕಣ್ಮುಚ್ಚಿ ಕೂರೋದ್ರಿಂದ ಎಷ್ಟು ಶಕ್ತಿ ಬರುತ್ತೆ ಅಂತ ಅನ್ನೋದಕ್ಕೆ ನಾನೇ ಕಾರಣ ಸರ್. ಆ ರೀತಿ ಇತ್ತವಳು ನಾನು. ಹಂಗೆ ಸರ್ ಹೋಗ್ತಾ ಸರ್ ನಾವು ಟ್ರೈನಲ್ಲಿ ಹೋದ್ವಿ. ಹೋಗಿ 9 ಸೀಟ್ ಹೋಗಿದ್ವಿ ನಾವು. ಪೊಲೀಸ್ ಮೇಡಮ್ ಒಂದು, ಅವ್ರು ಲತಾ ಅಂತ ಹೇಳ್ಬಿಟ್ಟು ಸರ್, ಅವರು ನಾವು ಎಲ್ಲ 4-5 ಸೀಟ್, 9 ಸೀಟ್. ಅವ್ರ ಮಕ್ಳು 2 ಮಕ್ಳನ್ನ ಕರ್ಕೊಂಡ್ ಬಂದಿದ್ರು. 9 ಸೀಟ್ ಬಂದಿದ್ವಿ ಸರ್, ಚೆನ್ನಾಗಿತ್ತು. ಹೋಗ್ತಾ ಹೆಂಗ ಇದ್ ಮಾಡ್ಕೊಂಡ್ವಿ, ರಿಸರ್ವೇಶನ್ ಮಾಡ್ಸಿ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ಒಂದೊಂದ್ ಕಡೆ ಕೂತ್ಕೊಂಡ್ವಿ. ಜನರಲ್ ಹೋಗಿದ್ರೆ ಎಷ್ಟೋ ಸರಿ ಆಯ್ತು, ಗ್ರೂಪ್ ಅಲ್ಲಿ ಕೂತ್ಕೋಬೋದಾಗಿತ್ತು ಅನಿಸ್ತಾ. ಒಂದೊಂದ್ ಕಡೆ ಆಗ್ಬಿಟ್ವಿ ಸರ್, ಅದೊಂದ್ ಫೀಲ್ ಆಯ್ತು. ಒಂದೊಂದ್ ಕಡೆ ಆಗಿ ಆಮೇಲೆ ಎಲ್ಲ ಬರೋರು, ಚೆಕ್ ಇನ್ ಇನ್ಸ್ಪೆಕ್ಟರ್ಗಳು ಬರೋರು, ರಾತ್ರಿ ಎಲ್ಲ ನೈಟ್ ಎಲ್ಲ ಓಡಾಡೋರೆ. ಹೆಂಗ್ ಕೂತಿದೆ, ಈ ಸ್ಥಳ ಬಿಟ್ಟು ಈ ಸ್ಥಳಕ್ ಹೋಗಿದ್ರೆ, ಈ ಸ್ಥಳ ಬಿಟ್ಟು ಈ ಸ್ಥಳಕ್ ಬಂದಿದ್ದಾರೆ ಅಂತ. ಸರ್ ನಾವು ಒಬ್ಬೊಬ್ಬರೇ ಇರಕ್ಕಾಗಲ್ಲ, ಅದಕ್ಕೋಸ್ಕರ ಚೇಂಜ್ ಮಾಡಿದ್ವಿ ಅಂತ. ಹಂಗೆಲ್ಲ ಮಾಡ್ಬಾರ್ದು ಅಂತ ಹೇಳೋರು. ಆ ಕಡೆ ಹೋಯ್ತು ಅಂತಂದ್ರೆ ಎಲ್ಲ ಗುಂಪಾಗ್ ಬಂದ್ಬಿಡ್ತು, ಅವ್ರು ಬರ್ತಾ ಇರ್ಬೇಕಾದ್ರೆ ಚೇಂಜ್ ಮಾಡ್ಕೊಬಿಡೋದು. ಈ ರೀತಿ ಮಾಡ್ತಾ ಇದೀವಿ ಸರ್. ಮೇಲ್ ಹತ್ ಮಲ್ಕೋಬೇಕಾಗಿತ್ತು, ನನಗೆ
ಗೊತ್ತಿಲ್ಲ ಅದು. ಹತ್ತಿ ಮೇಲ್ ಮಲ್ಕೋಬೇಕು ಅಂತಂದ್ರೆ ಆಗಲ್ಲ ಅಂತೇಳಿ ಒಬ್ರಿಗೆ ಜಾಗ ಬಿಡಿಸ್ಕೊಂಡು ನಾವ್ ಇಲ್ಲೇ ಕೂತ್ಕತೀನಿ ನೀವು ಹೋಗ್ ಮಲ್ಕೊಳ್ಳಿ ಅಂತ ಹೇಳ್ದು. ಒಬ್ಬ ಜೆಂಟ್ಸ್ ಹೋಗ್ ಮಲ್ಕಂದ್ರು ಒಂದು ಆತರ ಎಲ್ಲ ಮಾಡ್ಕೊಂಡು ಹೆಂಗೋ ಬಂದ್ವಿ ಸರ್. ಅಲ್ಲಿ ಬಂದು ಇಳಿದ್ವಿ ಸರ್. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ಕೇತಪ್ಪ ಸರ್ ಬಸ್ ಮಾಡಿದ್ರು ಸರ್. ಅಲ್ಲಿ ಒಬ್ರು ಇಲ್ಲ ಬಸ್ಸಲ್ಲಿ ನೋಡ್ತೀನಿ, ಒಬ್ರು ಇಲ್ಲ. ನಮ್ ಜೈವ ಟೀಮು ನಮ್ ಗ್ರೂಪ್ ಅಲ್ಲಿ ಇಲ್ಲ. ನಾನು ಈ ಕಡೆ ಒಂದು 9 ಸೀಟ್ ಜೊತೆ ನಾನಿದ್ದೀನಿ. ಮೊದ್ಲೇ ಮಾತಾಡ್ಬಿಟ್ಟಿದ್ವಿ ಮೇಡಮ್ ಈ ತರ ಹೋಗೋಣ ಅಂತ. ಆಯ್ತು ಅಂತ ಹೇಳಿದಿದ್ರು. ಅವ್ರು ನಮ್ ಕಡೆಯವರು 1-2-3 ಜನ ಸ್ವಲ್ಪ ಲೇಟ್ ಆಗಿ ಇದ್ ಕೊಟ್ರು ರಿಸರ್ವೇಶನ್ಗೆ ಸರ್. ಇದನ್ನ ಆಧಾರ್ ಕಾರ್ಡ್ ಅನ್ನ. ಆದ್ರಿಂದ ನನ್ಗೆ ಈ ಕಡೆ ಬರಕ್ ಆಗ್ಲಿಲ್ಲ. ಈ ಕಡೆ ಆಯ್ತು. ಅವ್ರದ್ದು ರಿಸರ್ವೇಶನ್ ಆಗ್ಬಿಟ್ಟಿತ್ತು ಮೇಡಮ್ದು, ನಮ್ ಮೇಡಮ್ದು ಶಾಂತಲಾ ಅವ್ರದ್ದು. ಹಾಗಾಗಿ ನಮ್ದೇ ಬೇರೆ ಮಾಡ್ಕೊಂಡು ಅವ್ರು ಒಂದ್ ಕಡೆ ಕೂತಿದ್ರು, ನಾವ್ ಒಂದ್ ಕಡೆ ಕೂತಿದ್ವಿ. ಡಿಬೇಟ್ ಆಗ್ಬಿಟ್ವಿ. ಫೋನ್ ಮಾಡ್ತೀನಿ, ಮೇಡಮ್ ಎಲ್ಲಿ ಮೇಡಮ್ ಅಂತ. ಯಾರನ್ ಮಾಡ್ತಾ ಇದ್ದೀರಾ, ಎಲ್ಲಿ ಇದ್ದೀರಾ ಅಂತ ಕೇಳ್ತಾವ್ರೆ ಅವ್ರು. ಈ ತರ ಬಂದಿದೀವಿ ಮೇಡಮ್ ಅಂತಂದ್ರ ಯಾರ್ ಜೊತೆಗ್ ಬಂದಿದ್ದೀರಾ ಅಂತ ಕೇಳ್ತಾವ್ರೆ ಮೇಡಮ್. ಮೇಡಮ್ ನಿಮ್ ಜೊತೆಗೆ ನಾವು ಇರ್ತೀವಿ, ನೀವ್ ಎಲ್ಲಿದಾರಿ ಅಂತ ನಾವ್ ಅಂತ ಇದ್ವಿ. ಇಲ್ಲ ಮೇಡಮ್ ನಾವ್ ಬೇರೆ ವೆಹಿಕಲ್ ಮಾಡಿದೀವಿ ಅಂತ. ಹಾಗೆ ನೋಡಿದ್ರೆ ವೆಹಿಕಲ್ ಖಾಲಿ ಇದೆ. ನಾವು 9 ಸೀಟ್ ಕೂತಿದೀವಿ ಕೇತಪ್ಪ ಸರ್ ಕಡೆ. ಆಗ ಅಲ್ಲಿ ಕರ್ಕೊಂಡೋದ್ರು ಸರ್. ಅಲ್ಲಿ ಚೆನ್ನಾಗಿತ್ತು. ಅಡ್ಗೆ ಎಲ್ಲ ತಿಂಡಿ ಎಲ್ಲ ಮಾಡ್ಸಿದ್ರು. ಬೇಗ ಬೇಗ ಟಿಫನ್ ಮಾಡ್ಕೊಬಿಡಿ ಹೋಗೋಣ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ರು ಸರ್. ಅವರು ಬೆಟ್ಟಕ್ಕೆ ಹೋಗ್ಬೇಕು, ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಬೇಗ ರೆಡಿಯಾಗಿ ಅಂತ ಟಿಫನ್ ಎಲ್ಲ ಮಾಡ್ಸಿದ್ರು. ಚೆನ್ನಾಗ್ ಮಾಡ್ಸಿದ್ರು ಸರ್. ಅವ್ರು ಇಡ್ಲಿ, ಚಟ್ನಿ, ಕೇಸರಿ ಬಾತು, ಪೊಂಗಲು ಎಲ್ಲ ಮಾಡ್ಸಿದ್ರು. ಉಪ್ಪಿಟ್ಟು ಎಲ್ಲ ತರ ಮಾಡ್ಸಿದ್ರು. ಚೆನ್ನಾಗಿತ್ತು. ಅದೊಂದ್ ಹಾಲು ಅಲ್ಲಿ ಇಲ್ಲ ನನ್ ಕೈಲಂತೂ ಆಗಲ್ಲ ಅಂತಾರ, ಆದ್ರೂ ಜೈ ಆಂಜನೇಯ, ಜೈ ಆಂಜನೇಯ, ಶ್ರೀ ಆಂಜನೇಯ, ಜೈ ಆಂಜನೇಯ ಅಂತ ಬೆಟ್ಟ ಹತ್ಕೊಂಡ್ ಹೋದ್ವಿ ಸರ್. ಹತ್ತದ್ವಿ ಕೊನೆ ತನಕ ಹತ್ತದ್ವಿ. ತುಂಬಾ ಖುಷಿ ಆಗ್ಬಿಡ್ತು. ಇಷ್ಟು ಪ್ಲೇಸ್ ಇದೆ ಅಲ್ಲ, ಇಂತ ಪ್ಲೇಸ್ ಇದೆ ಅಲ್ಲ ಅಂತ ಇಷ್ಟು ಖುಷಿ ಆಗ್ಬಿಡ್ತು ಸರ್. ಒಳಗಡೆ ಎಲ್ಲ ಹೋಗ್ ಬಂದ್ವಿ, ದರ್ಶನ ಆಯ್ತು. ಆದ್ರ ಸರ್ ಈಚೆ ಎಲ್ಲ ನೋಡಿದ್ವಿ. ಅಲ್ಲೊಂದು ಹಾಲಲ್ಲಿ ಮಾಡ್ತಾ ಇದ್ರು ಕೇತಬಸ್ತರು. ಎಲ್ಲಪ್ಪ ಹೋಗೋದು, ಮೇಡಮ್ಗಳು ಕಾಣ್ತಾ ಇಲ್ಲ. ಒಬ್ರೊಬ್ರು ಕಾಣಿಸ್ತಿದ್ರು, ಒಬ್ರೊಬ್ರು ಕಾಣಿಸ್ತಾ ಇಲ್ಲ. ಶಾಂತಲಾ ಮೇಡಮ್ ಕಡೆ ಒಂದಿಷ್ಟು ಜನ ಕಾಣಿಸ್ತಾ ಇದಾರೆ, ಶಾಂತಲಾ ಮೇಡಮ್ ಕಾಣ್ತಾ ಇಲ್ಲ. ಈ ರೀತಿ ಆಗ್ತಾ ಇತ್ತು. ಎಲ್ಲಿ ಗ್ರೂಪ್ ಎಲ್ಲಿ ಅಂತ ಹುಡುಕ್ತಾ ಇದ್ದೆ ನಾನು ಗ್ರೂಪ್ಗೋಸ್ಕರ. ನೋಡಿದ್ರೆ ಅಲ್ಲಿ ಒಂದು ಹಾಲಲ್ಲಿ ಸರ್ ಕೇತಪ್ಪ ಸರ್ ಧ್ಯಾನ ಮಾಡಿಸ್ತಾ ಇದ್ರು ಸರ್. ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಕುಂತ್ಕೊಂಡ್ ಮಾಡಿದ್ವಿ ಧ್ಯಾನ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಅಲ್ಲಿ ಎಲ್ಲಾರು ಮೀಟ್ ಆದ್ವಿ ಸರ್. ಹಾಗೆ ಬಂದು ಅಲ್ಲಿ ಒಂದು ಬಂಡೆ ಮೇಲೆ ಕುಂತ್ಕೊಂಡು ವಾಯುಪುತ್ರ ಅಂತ ಸರ್, ವಾಯುಪುತ್ರ ಅಂತ ವಾಯುವಿಂದ ನಾವು ಧ್ಯಾನ ಮಾಡುವಂತದ್ದು ಸರ್. ಅಲ್ಲಿ ಕುಂತ್ಕೊಂಡ್ ಧ್ಯಾನ ಮಾಡಿದ್ವಿ. ಉರಿ ಬಿಸ್ಲು ಸರ್, ತುಂಬಾ ಬಿಸ್ಲು. ಆ ಬಿಸ್ಲಲ್ಲಿ ಕುಂತ್ಕೊಂಡ್ ಧ್ಯಾನ ಮಾಡಿದ್ವಿ. ಎಷ್ಟು ಒಂದ್ ಸ್ವಲ್ಪ 5 ನಿಮಿಷ 10 ನಿಮಿಷ ಅಂತೇಳಿ ಸುಮಾರು 10 ಗಂಟೆ ಕೂರ್ಸಿದ್ರು. ಆದ್ರ ವಾಯು ಅಂತ ಅನ್ನೋದು ಅದೊಂದು ಗಾಳಿ ಎಷ್ಟು ತಣ್ಣಗಾಯ್ತಿತ್ತು ಅಂತಂದ್ರ ಬಿಸ್ಲೆ ಅಂತ ಕಾಣಿಸ್ಲಿಲ್ಲ. ಅಂತ ಬಿಸ್ಲಲ್ಲಿ ಕೂತ್ಕೊಂಡ್ರು ಬಿಸ್ಲು ಅಂತ ಅನ್ನಿಸ್ಲೇ ಇಲ್ಲ ಸರ್ ನಮ್ಗೆ. ತಣ್ಣಗ್ ಬಿಸ್ಲಾಯ್ತು. ಇನ್ನೂ ಒಂದಷ್ಟೊತ್ ಮಾಡ್ಬೇಕು ಅಂತ ಅನ್ನಿಸ್ತು ಸರ್. ಅಲ್ಲಿ ತುಂಬಾ ಚೆನ್ನಾಗಿತ್ತು ಸರ್. ಅಲ್ಲೂ ಒಂದು ಎಂಜಾಯ್ ಮಾಡಿ ಬಂದ್ವಿ. ತುಂಬಾ ಅದ್ಭುತವಾಗಿತ್ತು ಸರ್ ಆ ಪ್ಲೇಸು. ಅಲ್ಲಿಂದ ಬಂದ್ವಿ ಸರ್. ಅಲ್ಲಿಂದ ಬಂದು ಹಂಪೆ ಕರ್ಕೊಂಡೋದ್ರು. ಊಟ ಮುಗಿಸ್ಕೊಂಡು ಹಂಪೆಗೆ ಹೋದ್ವಿ ಸರ್. ಹಂಪೆದಲ್ಲಿ ಅಲ್ಲಿ 7 ಗಂಟೆ ರಾತ್ರಿ ಆಗಿದೆ. ಆ ರಾತ್ರಿ ಹೊತ್ತು ಅಲ್ಲಿ ಸೀತಾಮಾತೆ ಇದಾರೆ ಅಂತೇಳಿ, ಸೀತಾಮಾತೆ, ಆಂಜನೇಯ ಮತ್ತೆ ರಾಮ ಇದೆಷ್ಟು ನಾವು ದರ್ಶನ ಮಾಡಿದ್ವಿ ದೇವಸ್ಥಾನದಲ್ಲಿ. ಅಲ್ಲಿ ಕುಂತ್ಕೊಂಡು ನೀರಲ್ಲಿ ಧ್ಯಾನ ಮಾಡಿದ್ವಿ ಸರ್. ಆ ನೀರಲ್ಲಿ ಧ್ಯಾನ ಮಾಡಿ ಸುಮಾರು 10 ಗಂಟೆ ಧ್ಯಾನ ಮಾಡಿಸಿದ್ದಾರೆ. ಕಣ್ ತುಂಬ್ಕೊಳ್ಳಿ, ಎಲ್ಲ ಮೌನವಾಗಿರಿ. ಮೌನ ಒಂದು ಆಚರಿಸಿದ್ರು ಸರ್. ತುಂಬಾ ಮಾತಾಡಂಗೇ ಇಲ್ಲ ಅಂತ ಮೌನದಿಂದ ಆ ನೀರಲ್ಲಿ ಕೂತಿ ಧ್ಯಾನ ಮಾಡಿದ್ದಾರೆ ಸರ್. ಎಲ್ರಿಗೂನು ವಿಷನ್ ಬಂದಿದೆ ಅಲ್ಲಿ ತುಂಬಾನೇ. ಅಲ್ಲೇ ಒಂದ್ ಪಿರಮಿಡ್ ಆಗ್ಬೇಕು ಅಂತಾನು ಕೂಡ ಬಂದಿದೆ. ನೆಕ್ಸ್ಟ್ ಹುಣ್ಣಿಮೆ ಧ್ಯಾನನ ಅಲ್ಲಿ ಮಾಡ್ಬೇಕು ಅಂತ ಕೂಡ ವಿಷನ್ ಬಂದಿದೆ ಕೆಲವು ಜನಕ್ಕ. ನನಗ್ ಬಂದಂತ ವಿಷನ್ ಏನಂತಂದ್ರೆ ಸರ್, ಈ ಒಂದು ಈ ನದಿಲಿ ಈ ಒಂದು ತೀರ್ಥನ ಯಾರು ಈ ಧ್ಯಾನಿಗಳು ಬಂದವ್ರು ತಗೋತಾರ ಅವ್ರ ಜೀವನ ಪಾವನವಾಗುತ್ತೆ ಅಂತ ಅನ್ನೋದು ನನ್ನ ಒಳಗಿಂದ ಬಂತು ಸರ್. ಹೇಳ್ದಂಗಾಯ್ತು. ಹಾಗೆ ಸರ್ ನಾನು ಯಾರಿಗೂ ಹೇಳ್ಕೊಳ್ಲಿಲ್ಲ. ಆ ನೀರ್ ಕುಡಿ ಅಂತಾರೆ, ಇವ್ ನೀರ್ ಕುಡಿ ಅಂತಾರೆ ಅಂತ ಹೇಳಿ ಯಾರಿಗೂ ಆ ವಿಷನ್ನ ನಾನ್ ಬಿಟ್ಕೊಡ್ಲಿಲ್ಲ. ನಾನೇ ಹೋಗಿ 3 ಸರಿ ಎತ್ಕೊಂಡು ತೀರ್ಥ ತರ ನಾನು ಪ್ರಸಾದ ತರ ತಗೊಂಡೆ ಸರ್. ನಾನು ತುಂಬಾ ನನ್ಗೇನು ಆಗ್ಲಿಲ್ಲ. ನನ್ ಗಂಟ್ಲು ನೋವು ಬರೋದೇ ಆಗ್ಲಿಲ್ಲ. ಬೇರೆ ನೀರ್ ಕುಡಿದ್ರೆ ಹಂಗ ಆಗ್ಬಿಡುತ್ತೆ ಅಲ್ಲ. ಅಲ್ಲಿರೋಂತ ಶಕ್ತಿ ಅಂತ ಗಂಗೆ ಮಾತೆ ನಾವ್ ತಗೊಂಡಾಗ ಆ ಗಂಗೆ ತೀರ್ಥನ ನಂಗೆ ಏನು ಆಗ್ಲಿಲ್ಲ ಸರ್. ಇನ್ನ ಶಕ್ತಿ ಹೆಚ್ಚುತ್ತೆ ಸರ್ ನನ್ಗೆ. ಓಡಾಡೋದು ಮಾಡೋದು, ಒಂಥರ ರನ್ನಿಂಗ್ ಮಾಡ್ಕೊಂಡೆ ಹೋಗ್ತಾ ಇದ್ದೆ. ಆ ರೀತಿ ಹೋಗ್ತಾ ಇದೆ. ನಾನ್ ಬಿಟ್ಟೋಗ್ತೀರ ಅಂತ ಓಡೋದು ಈ ರೀತಿ ಎಲ್ಲ ಆಗ್ತಿತ್ತು ಸರ್. ತುಂಬಾ ಚೆನ್ನಾಗಿ ಯಾವ ಸ್ಟ್ರೈನ್ ಆಗ್ಲಿ ಏನೇ ಆಗ್ಲಿ, ಒಂದ್ ಆಯಸ್ ಆಗ್ಲಿ, ಒಂದ್ ಗಂಟ್ಲ ನೋವಾಗ್ಲಿ ಏನೂ ಬರ್ಲಿಲ್ಲ ಸರ್ ನನ್ಗೆ.
ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಚೈತನ್ಯ ಶಕ್ತಿನ ಪಡ್ಕೊ ಬಂದ್ವಿ. ಅಲ್ಲಿಂದ ಬಂದ್ವಿ ಸರ್, ಅಲ್ಲಿಂದ ಬಂದು ಬಳ್ಳಾರಿಗೆ ಬಂದ್ವಿ. ಬಳ್ಳಾರಿಯಲ್ಲಿ ಬಂದು ಅಲ್ಲಿ 3 ಅವರ್ ಧ್ಯಾನ ಅಂತಂದ್ರ ಸರ್, 1 ಅವರ್ ಮಾಡ್ದಂಗಾಯ್ತು, ಗೊತ್ತೇ ಆಗ್ಲಿಲ್ಲ 3 ಅವರ್ ಅಂತ ಅನ್ನೋದು. ಅಷ್ಟು ಮ್ಯೂಸಿಕ್ ಧ್ಯಾನ ಚೆನ್ನಾಗಿತ್ತು. ಎಲ್ಲಾ ಮಾಸ್ಟರ್ಗಳು ಸಿಕ್ಕಿದ್ರು. ಹಾಗೆ ಕೂಡ ಸರ್ ಕೂಡ ಇವರು ಸಿಕ್ಕಿದ್ರು, ಯಾರು ಸತ್ಯನಾರಾಯಣ ಸ್ವಾಮಿ ಇವರು ಡಾಕ್ಟರ್ ಕೂಡ ಸಿಕ್ಕಿದ್ರು. ತುಂಬಾ ಜನ ಪರಿಚಯ ಇದ್ದವರು ಸರ್. ಇಲ್ಲಿ ನಮ್ಮ ಮನೇಲಿ ಹೆಂಗೆ ಅಂತ ಬಾಂಧವ್ಯನೇ ನಾವ್ ನೋಡಕ್ಕಾಗಲ್ಲ, ಆದ್ರ ನಮ್ಮ ಸುತ್ತಮುತ್ತ ಬಾಂಧವ್ಯ ನೋಡಕ್ಕಾಗಲ್ಲ. ಅದೇ ನಾವು ಬಳ್ಳಾರಿಯಲ್ಲಿ ಒಂದು ಎಷ್ಟು ಜನ ಮಾಸ್ಟರ್ಸ್ಗಳನ್ನ ಒಂದು ನಮ್ಮ ಮನ ವಸುಂಧರ ಕುಟುಂಬ ಅಂತಂತ ನಾವು ಇದ್ ಮಾಡಿದ್ವಿ ಸರ್. ಅಷ್ಟು ಅದ್ಭುತವಾಗಿತ್ತು. ಒಬ್ಬೊಬ್ರು ಮಾಸ್ಟರ್ ಮಾತಾಡ್ಸ್ತೀರ, ಅವ್ರಂತ ತಬ್ಕೊಬಿಡೋರು, ಎಷ್ಟೇ ಎನರ್ಜಿ ಕೊಡ್ಬೇಕು ಅಂತೇಳಿ ಪದ್ಮ ಮೇಡಮ್ ಅಂತ ತಬ್ಕೊಳ್ಳೋರು, ಅಷ್ಟು ಒಂದು ಅಪ್ಕೊಳ್ಳೋರು. ಸರೋಜ ಮಲ್ಲಿಕಾರ್ಜುನ ಮೇಡಮ್ ಇರ್ಬೋದು, ಲಾವಣ್ಯ ಪ್ರಭಾಕರ್ ಮೇಡಮ್ ಇರ್ಬೋದು, ಲಲಿತಾ ಮೇಡಮ್ ಇರ್ಬೋದು, ಹಾಗೆ ಗುರುಕಿರಣ್ ಅವ್ರು ಇರ್ಬೋದು ಸರ್. ಆದ್ರೆ ಚೈತ್ರ ಮೇಡಮೇ ಸಿಗ್ಲಿಲ್ಲ. ಹಾಗೆ ಕೂಡ ದಿಲೀಪ್ ಸರ್ ಇರ್ಬೋದು. ಪ್ರತಿಯೊಬ್ರು ಆ ಒಂದು ಮ್ಯೂಸಿಕ್ ಡ್ಯಾನ್ಸ್ ಕೂಡ ಆಡಿದ್ವಿ ಸ್ಟೇಜ್ ಮೇಲೆ. ನಮ್ಗೆ ಪೂರ್ಣ ಸರ್, ಸುಧಾಕರ್ ಪೂರ್ಣ ಜೊತೆಲ್ಲ ಕೂಡ ನಾವು ಡ್ಯಾನ್ಸ್ ಆಡಿದ್ವಿ. ತುಂಬಾ ಅದ್ಭುತವಾಗಿತ್ತು. ಅದೊಂದು ಆನಂದ ಎಲ್ಲೂ ಸಿಗಲ್ಲ, ಯಾತವೂ ಸಿಗಲ್ಲ. ಆದ್ರ ಧ್ಯಾನದಲ್ಲಿ ಆ ಪತ್ರಿಜಿ ಅವರು ಕೊಟ್ಟಿರೋಂಥದ್ದು ನಾವು ಬಳಸ್ಕೊಂಡ್ ಆನಾಪಾನ ಸತಿ ಧ್ಯಾನದಲ್ಲಿ ಇಷ್ಟೆಲ್ಲ ನಮ್ಗೆ ಚೈತನ್ಯ, ನಮ್ಗೆ ಇಷ್ಟೆಲ್ಲ ಶಕ್ತಿ ಸಿಗ್ತಾ ಇದೆ. ನಮ್ಮ ಆರೋಗ್ಯ ಮೇನ್ ಆಗಿ ಆ ಧ್ಯಾನದಿಂದ ಪ್ರತಿಯೊಬ್ಬರನ್ನು ಆರೋಗ್ಯ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಆಲೋಚನಾ ಸಮಸ್ಯೆ ಇರ್ಬೋದು, ಮನ ಸಮಸ್ಯೆ ಪೂರ್ತಿ ಸಂಪೂರ್ಣವಾಗಿ ಎಲ್ಲ ತೊಳೆದು ಚೊಕ್ಕ ಮಾಡಿ ನನ್ನನ್ನು ಆರಾಮಾಗಿ ಆನಂದವಾಗಿ ಇರಿಸಿದ್ದಾರೆ. ಆ ಪತ್ರಿಜಿ ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಮಾಸ್ಟರ್ಸ್ಗಳಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿತ್ತು ಸರ್. ಆ ಒಂದು ಹೇಳ್ಕೊಳಕ ಒಂದು ಇದೇ ಇಲ್ಲ ಸರ್. ಅದ್ಭುತ, ಒಂದು ಸ್ವರ್ಗನೇ ಸರ್ ಅದು. ಆ ಸುಖ ಅಲ್ಲಿಂದ ಬಂದಾಗ ಅದೇ ಫೀಲ್ ಆಗ್ತಾ ಇತ್ತು. ನಮ್ಮ ಮನೇಲಿ ಕೂಡ ಫೀಲ್ ಆಗ್ತಾ ಇತ್ತು. ಆ ಸುಖ ನಾನು ತಗೊಂಡ್ ನನ್ ರೂಮ್ಗೆ ಹಾಕೊಂಡಿದ್ದೀನಿ ಅಂತಾನೆ ಆಗ್ಬಿಡ್ತು ನಂಗ. ಇನ್ನ ಅದ್ಭುತ ಖುಷಿ ಸಿಕ್ತು. ಅಲ್ಲಿಂದ ಚೈತನ್ಯ ತಂದಿದೀವಿ, ಶಕ್ತಿನ ನನ್ ರೂಮ್ಗೆ ಹಾಕ್ಬೇಕು ಅಂತ. ನನ್ ರೂಮ್ಗೆಲ್ಲ ನನ್ ನೋಡ್ತಾ ಇದ್ರೆ ಆ ರೂಮಲ್ಲೇ ನಂಗೊಂಥರ ಆನಂದ ಖುಷಿ ಸಿಗ್ತಾ ಇದೆ. ಇದು ಜೀವನ. ಈ ಏಜ್ ಅಲ್ಲಿ ಇಂತ ಒಂದು ಸಿಕ್ಕಿ, ಈ ಅವಕಾಶ ಸಿಕ್ಕಿ, ಇವತ್ತೊಂದ್ ದಿನ ಅವತ್ತೊಂದ್ ದಿನ ಧ್ಯಾನ ಪರಕಮಷ್ಟೇ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆ, ಎಷ್ಟೆಲ್ಲ ಕಷ್ಟಗಳು, ಅಷ್ಟೆಲ್ಲ ನಾವು ಧ್ಯಾನದಲ್ಲೇ ಹೀಲ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಇವತ್ತು ದಿನ ಇಂಥ ಸುಖ ಆನಂದನ ನಾನು ಪಡಿತಾ ಇದ್ದೀನಿ ಅಂತಂದ್ರ ಎಷ್ಟು ಅದ್ಭುತ ಅಲ್ವಾ ಸರ್ ಪವಾಡ ಇದು. ತುಂಬಾ ಚೆನ್ನಾಗಿತ್ತು ಸರ್. ನಂಗಂತೂ ಖುಷಿ. ಅಂತದೊಂದು ಯಜ್ಞಗಳ್ಗ ಹೋಗ್ಬೇಕು, ಹೋಗಿ ಧ್ಯಾನ ಮಾಡ್ಬಿಟ್ಟು ಬಂದ್ರೆ ಸರ್ ಅಷ್ಟೇ ಚೈತನ್ಯವಾಗಿರ್ಬೋದು, ಅಷ್ಟೇ ಖುಷಿಯಾಗಿರ್ಬೋದು. ಅದೇ ಸರ್ ಅಮ್ಮ ಪಿರಮಿಡ್ಗೆ ಹೋಗಿದ್ವಿ. ಸರ್ ಸಿಕ್ಕಿದ್ರು, ದಿಲೀಪ್ ಸರ್. ತುಂಬಾ ಚೆನ್ನಾಗಿ ನನ್ಗೆ ಎಷ್ಟು ಖುಷಿ. ಆ ದಿಲೀಪ್ ಸರ್ ಜೊತೆನಲ್ಲಿ ಓಡಾಡ್ತಿದ್ರೆ ನನ್ಗೆ ಏನೋ ಒಂಥರ ನಮ್ಮ ಮಗನ್ ಜೊತೆಲೇ ಇರ್ತೀನಿ, ನಮ್ಮ ಮಗನ್ ಜೊತೆಲೆ ಮಾತಾಡ್ತಾ ಇದ್ದೀನಿ ಅಂತಾನೆ ಒಂದ್ ಫೀಲ್ ಆಗ್ತಾ ಇತ್ತು ನನ್ಗ. ಅದೊಂದು ಎಂಜಾಯ್ ಮಾಡ್ಬಿಟ್ಟು ಬಂದೆ, ನನ್ನ ಖುಷಿ ಪಟ್ಟೆ. ಅಲ್ಲಿ ಲಕ್ಷ್ಮಿ ಮೇಡಮ್ ಕೂಡ ಇದ್ರು, ಮತ್ತೆ ಉಮೇಶ್ ಸರ್ ಕೂಡ ಇದ್ರು. ಪ್ರತಿಯೊಬ್ರುನು ಮಾಸ್ಟರ್ಸ್ಗಳನ್ನೆಲ್ಲ ಅಲ್ಲಿ ಮೀಟ್ ಮಾಡಿ ಅಲ್ಲಿ ಶಕ್ತಿ ಚೈತನ್ಯನ ಅಮ್ಮ ಪಿರಮಿಡ್ ಅಲ್ಲಿ ನಾವು ಕೂಡ ತಂದ್ವಿ. ಅಲ್ಲೊಂದು ಬಂಡೆ ಕಲ್ಲು ಇರುತ್ತೆ ಸರ್. ಬಂಡೆ ಅಂತಂದ್ರ ಅದು ಆನೆ ಸೊಂಡಿಲ್ ತರ ಸೊಂಡಿಲ್ ಇತ್ತು ಸರ್. ಅದೊಂದು ನನ್ಗೆ ಅದ್ಭುತವಾಗಿ ತೋರ್ಸ್ಕೊಟ್ರು ಸರ್. ನೋಡಿ, ನೀವು ಗಮನಿಸೋದೇ ಇಲ್ಲ, ನೀವು ಸುಮ್ನೆ ಬೆಟ್ಟ ಅಂತ ತಗೋತೀರಾ, ಬೆಟ್ಟ ಅಂತ ಹೇಳಿ ಫೋಟೋ ತಗೋತೀರಾ. ಅದ್ರಲ್ಲಿ ಇರೋ ಅಂತದ್ದು ನೀವು ಗಮನಿಸಿ ಅಲ್ಲಿ ಏನಿದೆ ಆ ಬಂಡೆಯಲ್ಲಿ ಅಂತ ಆ ಚಿತ್ರ ನೋಡಿದೀರಾ ಅಂತ ಕೇಳಿದ್ರು ಸರ್ ಅವರು. ಅವಾಗ ಅವ್ರಿಗೆ ಹೇಳ್ಕೊಟ್ರು, ಈ ರೀತಿ ಆನೆ ಸೊಂಡ್ಲ ತರ ಇದೆ, ಗಣಪತಿ ತರ ನೋಡಿ ಅದನ್ನ ಗಮನಿಸಿ ಅಂತ. ತುಂಬಾ ಅದ್ಭುತವಾಗಿತ್ತು ಸರ್. ಎಲ್ಲಿ ಸರ್ ಸಿಗುತ್ತಾ, ಹೆಂಗಾಗಿದೆ ಅದು ಅದ್ಭುತ ಪವಾಡ ಸರ್ ಅಲ್ಲೊಂದು. ಆ ರೀತಿ ಎಲ್ಲ ಮಿರಾಕಲ್ ಆಯ್ತು. ತುಂಬಾ ಚೆನ್ನಾಗಿ ಅಮ್ಮ ಪಿರಮಿಡ್ಗೆ ಹೋಗ್ಬೇಕಾದ್ರೆ ನಾವು ಹುಡಿಕೊಂಡು ಹೋದ್ವಿ ಸರ್. ಆಟೋದವ್ರಿಗೆ ಗೊತ್ತಿಲ್ಲ, ತುಂಬಾ ಟೈಮ್ ತಗೋತ ಸರ್. ಅಷ್ಟು ದೂರ ಅಂತ ಕೇಳ್ಕೊಂಡ್ ಹೋದ್ವಿ. ಆದ್ರ ಪತ್ರಿಜಿ ಸರ್ ಖಂಡಿತ ಕರ್ಕೊಂಡೋಗಿ ಅಮ್ಮ ಪಿರಮಿಡ್ ಹತ್ರ ಬಿಡ್ತಾರೆ ಅಂತ ಆಟೋದವ್ರಿಗೆ ಗೊತ್ತಿಲ್ಲ ಸರ್, ಅಲ್ಲಿರೋರ್ಗೆ. ಹಾಗೆ ಮ್ಯಾಪ್ ಕೂಡ ಹಾಕೊಂಡಿದ್ವಿ ಮೊಬೈಲ್ ಅಲ್ಲಿ. ಹುಡಿಕೊಂಡು ಹೋದ್ವಿ ಸರ್. ಕೊನೆಗೆ ಅಮ್ಮ ಪಿರಮಿಡ್ ಸಿಕ್ಕೇ ಬಿಡ್ತು ಸರ್. ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ಅದ್ಭುತ ಸರ್, ಅದ್ಭುತ. ಆ ಬಳ್ಳಾರಿಯಲ್ಲಿ ಇರುವಂತ ಜನಗಳ ಆ ಒಂದು ಚೈತನ್ಯ, ಆ ಶಕ್ತಿನ ನಾವು ಪಡ್ಕೊ ಬಂದ್ವಲ್ಲ ಅಂತ ಅನ್ನೋದು ಒಂದು ಫೀಲ್ ಆಯ್ತು. ಅಯ್ಯಪ್ಪ ಪಿಂಡಿಯವರು ಅದು 3 ಅವರ್ ಧ್ಯಾನ ನಮ್ಗೆ ಎಷ್ಟು ಅದ್ಭುತವಾಗಿ ಆಯ್ತು, ಎಷ್ಟು ಶಕ್ತಿ ಆಯ್ತು ಅಂತ ಎಲ್ಲಾರು ಹೇಳ್ತಾರ. ಬಳ್ಳಾರಿಗೆ ಹೋಗಿ ಬಂತಂತೆ, ಬಳ್ಳಾರಿಗೆ ಹೋಗಿದ್ದೆ ಅಂತ. ಅಷ್ಟು ನನ್ನ ಖುಷಿ ಆಯ್ತು ಸರ್. ನಾವು ಖಂಡಿತ ನಾವು ಈ ಒಂದ್ ಧ್ಯಾನ ಸಿಗ್ಲಿಲ್ಲ ಅಂದ್ರೆ ನಾವ್ ಅಲ್ಲೆಲ್ಲ ಹೋಗಿ ಸ್ಪ್ರೆಡ್ ಮಾಡಕ್ ಬರ್ತಾ ಇರ್ಲಿಲ್ಲ, ಎಲ್ಲೂ ಹೋಗ್ತಾ ಇರ್ಲಿಲ್ಲ ಸರ್. ಆನಂದನು ಪಡಿತಾ ಇರ್ಲಿಲ್ಲ.
ಈ ಒಂದು ಸುಖದ ಜೀವನನೂ ಪಡಿತಿರ್ಲಿಲ್ಲ ಸರ್. ಖಂಡಿತ ನನ್ ಗ್ಯಾರಂಟಿನೇ ಇರ್ಲಿಲ್ಲ 3 ವರ್ಷದಿಂದ. ಇವತ್ತು ಕುಂತ್ಕೊಂಡು ನಾವು ಧ್ಯಾನ ಮಾಡ್ತಾ ಇದೀವಿ ಅಂತಂದ್ರ ಆ ಪತ್ರಿಜಿ ಸರ್, ಆನಪಾನ ಸರ್ ಬರೀ ಏನು ಕಣ್ ಮುಚ್ಕೊಂಡ್ ಧ್ಯಾನ ಮಾಡಿ ಇಷ್ಟೇ, ಏನು ಹೇಳಲ್ಲ. ಔಷಧಿ ಬೇಡ, ಏನು ಬೇಡ, ಡಾಕ್ಟರ್ ಹಾಸ್ಪಿಟ್ಲ್ ಬೇಡ, ಏನು ಬೇಡ. ಆದ್ರ ಕಣ್ ಮುಚ್ಕೊಂಡ್ ಧ್ಯಾನ ಮಾಡಿ ಇಷ್ಟೇ. ಇಷ್ಟರಲ್ಲಿ ಎಷ್ಟೆಲ್ಲ ಪಡ್ಕೋಬಹುದು ಅಂತ ಆ ಯೂನಿವರ್ಸ್ ಕೂಡ ಗೊತ್ತಾಗ್ಬಿಡುತ್ತೆ. ಯೂನಿವರ್ಸ್ಗುನು ಏನೆಲ್ಲ ಕೊಡ್ಬೇಕು ಇವ್ರಿಗೆ. ಇಷ್ಟು ಖುಷಿ ಪಡ್ತಾರೆ ಅಂದ್ರೆ ಖುಷಿನೇ ಕೊಡ್ತಾ ಇರುತ್ತ. ದುಃಖ ಅಂತಂದ್ರೆ ದುಃಖನೇ ಕೊಡ್ತಾ ಇರ್ತಾರೆ. ಆ ದುಃಖನ ಲೆಕ್ಕಿಸ್ಬೇಕು, ಧ್ಯಾನ ಮಾಡ್ಬೇಕು ಪ್ರತಿವರನು. ಇವತ್ತು ನಿದ್ದೆನೂ ಮಾಡದೆ ನಾವು ನಿದ್ದೆನ ಜಯಿಸಿ ನಾವು ಧ್ಯಾನ ಮಾಡ್ತಾ ಇದೀವಿ ಅಂತಂದ್ರ ಈ ಅದ್ಭುತ. ಯಾಕಂದ್ರೆ ನಾವು ಬದುಕಿದೀವಿ, ನಮ್ಗ್ ಗೊತ್ತು ಈ ಸತ್ಯ ಏನು ಅಂತ ಗೊತ್ತು. ಪ್ರತಿಯೊಂದರಲ್ಲೂ ನಮ್ ಸತ್ಯ ಅಂತ ಗೊತ್ತಾಗ್ಬಿಟ್ಟಿದೆ. ಆನಪಾನ ಸತಿ ಧ್ಯಾನದಲ್ಲಿ ಆನಪಾನ ಸತಿ ಧ್ಯಾನ ಬಿಡ್ಲೇಬಾರದು. ಒಂದೊತ್ತು ಊಟ ಬಿಡ್ತೀನಿ, ನಾನ್ ಮಾತ್ರ ನಿದ್ದೆ ಬಿಡ್ತೀನಿ, ಊಟ ಬಿಡ್ತೀನಿ, ಧ್ಯಾನ ಬಿಡಲ್ಲ. ಆ ಧ್ಯಾನ ಅಳವಡಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಡ್ತಾ ಬರ್ಬೇಕು. ಸರಿ ಹೇಳಿದ್ದಾರೆ, ಪಿರಮಿಡ್ ಜಗತ್, ಶಾಕಾಹಾರಿ ಜಗತ್ತು, ಸಸ್ಯಾಹಾರಿ ಜಗತ್ತು ಅಂತ ಪ್ರತಿ ಒಂಥರನೇ ಹೇಳಿದಾರೆ ಅವರು. ಆ ರೀತಿ ನಾವು ಬಳಸ್ಕೊತ ಹೋಗ್ಬೇಕು ಸರ್. ಎಲ್ರಿಗೂನು ಅದ್ಭುತ ಸರ್. ಇದು ಕೈಲಾಸನೇ ನೋಡ್ಬಿಟ್ಟು ಬಂದ್ವಿ. ಆ ಹೈದ್ರಾಬಾದ್ಗೆ ಹೋದ್ವಿ ಸರ್, ಕೈಲಾಸಪುರಿ ಅದಷ್ಟು ಆನಂದ ಸರ್. ಅಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲೆಲ್ಲಿ ಪಿರಮಿಡು, ಆ ಪತ್ರಿಜಿ ಅವ್ರ ಪಿರಮಿಡ್ ಅಲ್ಲಿ ಅವ್ರ ಮನೇಲಿ ಕೂತ್ಕೊಂಡ್ ಧ್ಯಾನ ಮಾಡಿದ್ವಿ ನಾವು. ಅದಷ್ಟು ಇದು ಬತ್ತ ದಾರಿಲಿ ಎಲ್ಲೆಲ್ಲಿ ಪಿರಮಿಡ್ಗಳು ಇರ್ತಾವ ಆ ಸ್ಟ್ಯಾಂಡಿಂಗು ಅಲ್ಲಿ ಕುಂತ್ಕೊಳ್ಳೋದು, ಧ್ಯಾನ ಮಾಡೋದು ಎಷ್ಟು ಅದ್ಭುತವಾಗಿರ್ತಿತ್ತು. ಎನರ್ಜಿ ಅಂತಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಅದ್ಭುತ ಸರ್. ಅಲ್ಲಿ ಮೇಡಮ್ ಕೂಡ ಇದ್ರು, ಪುಷ್ಪ ಮೇಡಮ್ ಅಂತ, ಅವ್ರು ಕೂಡ ಧ್ಯಾನ ಮಾಡಿಸಿದ್ರು. ಎಷ್ಟು ವೈಬ್ರೇಷನ್ ಅಂತಂದ್ರ ಅಷ್ಟಿಷ್ಟಲ್ಲ ಸರ್. ಅಷ್ಟೊಂದು ಶಕ್ತಿ. ಆ ಮನೆಗೆ ಹೋಗಿ ಧ್ಯಾನ ಮಾಡಿ ಬಂದ್ ಅಷ್ಟು ಶಕ್ತಿ ಬರ್ತಾ ಇತ್ತು ಸರ್ ನಮ್ಗೆ. ಏನೋ ಒಂಥರ ನಮ್ಗೆ ಏನೋ ಕೈಲಾಸಕ್ ಬಂದಿದೀವಿ, ಏನೋ ಪಡ್ಕತಾ ಇದೀವಿ ಅಂತ ನನಗೊಂದ್ ಫೀಲ್ ಆಗ್ತಾ ಇತ್ತು. ಆದ್ರೆ ಅಂತ ಚೈತನ್ಯ ಶಕ್ತಿನ ನಾವ್ ಅಲ್ಲಿ ಪಡೆದ್ವಿ ಸರ್. ಖಂಡಿತ ತುಂಬಾ ನಾನು ಎಷ್ಟೋ ವಿಡಿಯೋಗಳನ್ನ ನಾನು ಗ್ರೂಪ್ ಹಾಕಿದೀನಿ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀನಿ. ಯಾವ್ದು ಇನ್ನರ್ ಸೋಲಲ್ಲಿ ಏನ್ ಬರ್ತವೆ ಒಳ್ಳೊಳ್ಳೆ ಆಯ್ಕೆ ಮಾಡ್ಕೊಂಡು ಎಲ್ರಿಗೂ ಶೇರ್ ಮಾಡ್ತಾ ಇದ್ದೀನಿ. ನಮ್ದೆಲ್ಲಾ ಶೇರ್ ಮಾಡ್ತಾ ಇದೀವಿ. ಪುಲಕೇಶಿ ಇರ್ಬೋದು, ಪತ್ರಿಜಿ ಅವ್ರದ್ದು ಇರ್ಬೋದು, ಪ್ರತಿಯೊಂದನು ಒಬ್ಬೊಬ್ರ ಅನುಭವ ಕೂಡ ಇರ್ಬೋದು. ಇಲ್ಲಿಗ್ ಬಂದಂತ ವ್ಯಕ್ತಿಗಳ ಅನುಭವನ ನಾನು ಬೇರೆ ಕಡೆ ಎಲ್ಲಾ ನಾನು ಗ್ರೂಪ್ ಹಾಕೊಂಡಿದ್ದೀನಿ, ಎಲ್ಲಾರ್ಗು ಕೊಡ್ತಾ ಇದ್ದೀನಿ. ಸರ್ ಧ್ಯಾನ ಪ್ರಸಾರ ಮಾಡ್ತಾ ಇದೀವಿ. ಪಿರಮಿಡ್ ಸರ್, ನಮ್ ಪಿರಮಿಡೇ ಇರ್ಲಿಲ್ಲ ನನಗ. ನರಸೀಪುರದಲ್ಲಿ ನಾನು ಒಬ್ಳೇ ಇರೋದು. ಆದ್ರೆ ಇಲ್ಲಿ ಏನು ಇರ್ಲಿಲ್ಲ ಸರ್ ಧ್ಯಾನ ಪ್ರಸಾರಕ್ಕೆ ಅಂತ. ಪಿರಮಿಡ್ ಎಲ್ಲಿ ಹುಡುಕೋದಪ್ಪ, ಎಲ್ಲಿ ಕಟ್ಟೋದಪ್ಪ ಅಂತ ಅನ್ನೋವಾಗ ನಾವು ಸೃಷ್ಟಿಯಾಗಿರೋ ಅಂತ ಒಂದ್ ಪಿರಮಿಡ್ ನ ಹುಡಿ ಕೊಟ್ಟಿದ್ದಾರೆ ನರಸೀಪುರದಲ್ಲಿ. ಅದೇ ನಮ್ಗೆ ಗೊತ್ತೇ ಇಲ್ಲ, ಪಕ್ಕದಲ್ಲಿ ಇದ್ರು ನಮ್ಗೆ ಗೊತ್ತೇ ಇಲ್ಲ ಸರ್. ಸೋಸ್ಲಲ್ಲಿ ಇದೆ ಅದು ಪಿರಮಿಡ್. ಯಾರೋ ಬೆಂಗಳೂರಿನವ್ರು ಕಟ್ಟಿ ಬಿಟ್ಟಿದ್ರಂತೆ. ಅದು ನಮಗ್ ಗೊತ್ತಿರ್ಲಿಲ್ಲ ಅವಾಗಿಂದ. ನಾವ್ ಆ ಕಡೆ ಓದೋರೇ ಅಲ್ಲ. ಆದ್ರೆ ನಾವ್ ಅನ್ಕೊಂಡಾಗೆ ಆಗುತ್ತಲ್ಲ. ನಾವ್ ಏನ್ ಅನ್ಕೋತೀವಿ ಧ್ಯಾನ ಮಾಡಿ, ಅದ್ ಖಂಡಿತ ಸಿಗುತ್ತ. ಎಲ್ಲಿ ಹೋಗಿಲ್ಲ ಸರ್, ನಮ್ ಜೊತೆನೆ ಇದ್ದಾರೆ, ನಮ್ಮ ಆತ್ಮದಲ್ಲಿ ಒಳಗಡೆನೆ ಇದ್ದಾರೆ, ಸೇರ್ಕೊಂಡಿದ್ದಾರೆ. ನಮ್ಗೆ ಪ್ರತಿಯೊಂದಕ್ಕೂ ಹೇಳ್ತೀನಿ, ಸರ್ ಇದ್ದಾರೆ, ಪತ್ರಿಜಿ ಅವ್ರು ಇದ್ದಾರೆ, ಎಲ್ಲದಕ್ಕೂ ಪತ್ರಿಜಿ ಅವ್ರು ಇದ್ದಾರೆ. ನನ್ನ ಸರ್ ಅಲ್ಲೆಲ್ಲ ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿ ಎಲ್ಲ ಬರ್ತೀವಿ ಸರ್. ಅದು ತಾನಾಗಿ ಸೃಷ್ಟಿ ಆಗಿರೋ ಅಂತದ್ದು ಹೇಳ್ತಾರ, ಸೃಷ್ಟಿ ಆಗುತ್ತೆ ಅಂತ. ಖಂಡಿತ ಅದು ಸತ್ಯ ಸರ್. ಅದು ಸೃಷ್ಟಿ ಆಗಿದೆ. ನಮ್ಗೊಂದ್ ಪಿರಮಿಡ್ ಗುಡಿ ಕೊಟ್ಬಿಟ್ರು ಸರ್. ಅಲ್ಲಿ ಹೋಗಿ ಧ್ಯಾನ ಮಾಡಿ ಬಂದ್ರೆ ಅಷ್ಟೇ ಶಕ್ತಿಯಾಗಿರುತ್ತೆ ಸರ್. ನಮ್ಮೂರಲ್ಲಿ ಅಲ್ಲಿ ಕೂಡ ಎಲ್ಲಾದು ಪಾಂಪ್ಲೆಂಟ್ ಹಂಚಿ ಸರ್, ಮೇಡಮ್, PSSM ಮೈಸೂರು ಕಾವೇರಿ ಪಿರಮಿಡ್ ಅವರು ಬಂದಿದ್ರು. ಮತ್ತೆ ನಮ್ ಮೇಡಮ್ ಕೂಡ ಶಾಂತಲಾ ಮೇಡಮ್ ಅವರು, ಎಲ್ಲಾರ್ಗು ಅಲ್ಲಿ ಧ್ಯಾನ ಮಾಡಿದೀವಿ ಸರ್. ಪಕ್ಕದಲ್ಲಿ ಸ್ಕೂಲ್ ಇದೆ, ಅಲ್ಲೂ ಕೊಟ್ಟಿದೀವಿ ಧ್ಯಾನ. ಮತ್ತೆ ಅಲ್ಲೆಲ್ಲಾ ಪಾಂಪ್ಲೆಂಟ್ ಗಳೆಲ್ಲ ಹಂಚಿದೀವಿ ಸರ್. ಅದ್ಭುತ ಸರ್. ಫಸ್ಟ್ ಸರಿ ನಡೀತಾ ಇರೋದು ಸರ್ ನಮ್ಮೂರಲ್ಲಿ. ನೆಕ್ಸ್ಟ್ ರ್ಯಾಲಿ ಆಗ್ಬೇಕು ಅಂತ ಬಂದಿದ್ದೀನಿ ಬಳ್ಳಾರಿಲಿ. ನಮ್ಮೂರಲ್ಲಿ ದೊಡ್ಡದಾಗಿ ನಡೆಸ್ಬೇಕು ಅಂತ. ಖಂಡಿತ ಅದ ಹಾಗೆ ಆಗುತ್ತೆ ಸರ್. ಇದಾರೆ, ಮಾಡೇ ಮಾಡಿಸ್ತಾರ ಅಂತ ಅನ್ನೋದೊಂದು. ನೆನ್ನೆ ಏನಾಯ್ತು ಗೊತ್ತಾ ಸರ್, ಅಲ್ಲಿ ಕಾವೇರಿ ಪಿರಮಿಡ್ನವರು ಒಬ್ರು ಲೋಕೇಶ್ ಅಂತ ಹೇಳಿ, ಅವರು ವರ್ಣದಲ್ಲಿ ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ರು. ನೀವ್ ನನ್ನನ್ ಕರೆದ್ರು, ಬನ್ನಿ ಹೋಗೋಣ, ಕೇಳ್ಬಿಟ್ ಬರೋಣ. ಅಲ್ಲಿ ಸ್ಟೇಷನ್ಗೆ ಹೋಗಿ ಒಂದು ಲೆಟರ್ ಕೊಟ್ಟಿ, ಗ್ರಾಮೀಣದ ಇದ್ರಲ್ಲಿ ಅಲ್ಲೋಗಿ ಪಂಚಾಯತಿಯಲ್ಲಿ ಹೋಗಿ ಅಲ್ಲೊಂದು ಲೆಟರ್ ಕೊಡ್ಬೇಕು, ಈ ತರ ಒಂದು ಪ್ರಚಾರ ಮಾಡೋಣ, ಧ್ಯಾನ ಪ್ರಚಾರ, ಬಂದ್ ಕೇಳ್ಕೊಬರೋಣ ಬನ್ನಿ ಅಂತ ಕರೆದ್ರು ಸರ್. ನನ್ಗೆ ಎಲ್ಲೂ ಓದೋಳ ಅಲ್ಲ ಯಾವಾಗುನು. ನನ್ಗನ್ಸುದ್ ಒಂದೇ, ಇಲ್ಲಿ ಕರಿತಾ ಇದಾರೆ ಅಂತಂದ್ರೆ ಪತ್ರಿಜಿ ಸರ್ ಕಳಿಸ್ತಾ ಇದಾರೆ, ಪತ್ರಿಜಿ ಸರ್ ನನ್ ಜೊತೆಲಿ ಇದಾರೆ, ಅವರೇ ಕರ್ಕೊಂಡ್ ಹೋಗ್ತಾರೆ ಅಂತ ಅನ್ನಿಸ್ತು ಸರ್. ಓಕೆ ಅಂತ ಕೊಟ್ಟೆ, ಓಕೆ ಬರ್ತೀನಿ ಅಂತ ಹೋದೆ ಸರ್. ಹೋಗಿ ಅಲ್ಲಿ ಸ್ಟೇಷನ್ಗೆ ಹೋದ್ವಿ. ಹೋಗ್ಬಿಟ್ಟು ನನ್ ಕೈಲಿ ಒಂದ್ ಲೆಟರ್ ಕೊಡ್ಸಿದ್ರು ಅವ್ರು.
ಈ ರೀತಿ ವರ್ಣದಲ್ಲಿ ಬಂದು ಧ್ಯಾನ ಪ್ರಚಾರ ಸಸ್ಯಾಹಾರಿ ಜಾದು ಮಾಡ್ಬೇಕು ಅಂತ ನಾವು ಪ್ರಚಾರ ಮಾಡ್ಬೇಕು, ನಿಮ್ಮ ಒಂದು ಸೆಕ್ಯೂರಿಟಿ ಬೇಕು ಅಂತ ಕೇಳಿದ್ವಿ ಸರ್. ಆವಾಗ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ ಕೇಳಿ ಅಂತ ಲೇಡೀಸ್ ಹೇಳಿದ್ರು. ಸಬ್ ಇನ್ಸ್ಪೆಕ್ಟರ್ ಬಂದ್ರು, ಏನು ಅಂತ ಕೇಳಿದ್ರು. ಈ ರೀತಿ ಸರ್ ಒಂದು ಧ್ಯಾನ ಪ್ರಚಾರ ಮಾಡ್ಬೇಕು, ನಿಮ್ಮ ಒಂದು ಸೆಕ್ಯೂರಿಟಿ ಬೇಕಾಗಿತ್ತು ಸರ್ ಅಂತ ಕೇಳಿದ್ವಿ. ಓಕೆ ಅಂತ ಲೆಟರ್ ನೋಡ್ಬಿಟ್ಟು ಓಕೆ ಕೊಟ್ರು ಸರ್. ಓಕೆ ಮಾಡ್ಕೊಡಿ ಕಳ್ಸ್ಕೊಡ್ತೀವಿ ಅಂತ. ಅಲ್ಲಿ ಓಕೆ ಆಯ್ತು. ಅಲ್ಲಿ ತಥಾಸ್ಥ ಅಂತ ಅಂದ್ಬಿಟ್ರು ಸರ್ ಅನ್ಕೊಂಡ್ ಆ ಸರ್ಗೆ ಹೇಳ್ದೆ, ಖುಷಿ ಪಡ್ತಾ ಇದ್ರು. ಅದಕ್ಕೆ ನಿಮ್ಮನ್ನ ಕರೆದಿರೋದು, ನಿಮ್ಮನ್ ಜೊತೆಲಿ ಲೇಡೀಸ್ಗೆ ಕೊಟ್ಟಾಗ ಲೇಡೀಸ್ ನಿಮ್ಗೆ ಇದ್ ಕೊಡ್ತಾರ, ರೆಸ್ಪೆಕ್ಟ್ ಕೊಡ್ತಾರ ಅಂತ ಅನ್ನಕ್ಕೋಸ್ಕರ ನಿಮ್ಮನ್ನ ಕರೆದದು ಮೇಡಮ್ ಅಂತ. ಓಕೆ ಸರ್ ನಡ್ರಿ ಆಯ್ತಲ್ಲ ಮುಗೀತು ಅಂತ. ಇನ್ನು ಗ್ರಾಮೀಣ ಎಲ್ಲೂ ಒಂದು ಸ್ಥಳ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತಂದ್ರ ಅದಕ್ಕೆ ಎಷ್ಟೆಲ್ಲ ಸೆಕ್ಯೂರಿಟಿ ಬೇಕಾಗಿರುತ್ತೆ, ಎಷ್ಟೆಲ್ಲ ಮಾಡ್ಬೇಕು ನೋಡಿ. ಅಲ್ಲಿ ಹೋದ್ವಿ ಸರ್. ಅಲ್ಲಿ ಹೋಗಿ ಊರಲ್ಲಿ ಹೋಗ್ಬಿಟ್ಟು ಅಲ್ಲಿ ಗ್ರಾಮೀಣ ಪಂಚಾಯತಿಲಿ ಒಂದ್ ಲೆಟರ್ ಕೊಡ್ಬೇಕಾಗಿತ್ತು. ಅವ್ರದ್ದು ಒಂದ್ ತಗೋಬೇಕು, ನಾವು ಅನುಮತಿ ತಗೋಬೇಕು ಸರ್. ಅಲ್ಲಿ ಹೋಗಿ ಒಂದ್ ಲೆಟರ್ ಬರ್ಕೊಡಿ ಅಂತಂದ್ರು. ಲೆಟರ್ ಬರ್ಕೊಟ್ರು. ಅಲ್ಲೂ ಓಕೆ ಕೊಟ್ರು. ಆಯ್ತು, ಅಲ್ಲೂ ಓಕೆ ಆಯ್ತು ಮಾಡ್ಕೊಳ್ಳಿ ಅಂತಂದ್ರು ಸರ್. ನಮಗೆ ಪ್ಲೇಸ್ ಬೇಕು, ಇನ್ನು ಅಡಿಗೆಗೆ ಮಾಡಿಸ್ಬೇಕು. ಬಂದಂತ ವ್ಯಕ್ತಿಗಳ್ಗ ಧ್ಯಾನಿಗಳ್ಗ ಅಡಿಗೆ ತಿಂಡಿ ಎಲ್ಲ ಮಾಡಿಸ್ಬೇಕಾಗಿತ್ತು. ಆ ಒಂದ್ ಪ್ಲೇಸ್ ಬೇಕು. 2 ಸ್ಕೂಲ್ಗೆ ಹೋದ್ವಿ, ಹೈಸ್ಕೂಲ್ಗೆ ಹೋದ್ವಿ ಮತ್ತೆ ಪ್ರೈಮರಿ ಸ್ಕೂಲ್ಗೆ ಹೋದ್ವಿ. 2 ಕಡೆನು ಸರ್ ಮೇಲಿಂದ ಆರ್ಡರ್ ತಗೊಬನ್ನಿ ಸೈನ್ ಹಾಕಸ್ಕೊಂಡು ಅಂತಂದ್ರು. ಅಲ್ಲೇ ಹಂಗ ಅಂತಂದ್ರಲ್ಲ 2 ಕಡೆನು ಹಂಗೆ ಅಂತಂದ್ರು ಸರ್. ಆಯ್ತು ಬಿಡು, ಇದು ಬೇಡ, ಎಲ್ಲಾದ್ರೂ ಬೇರೆ ಕಡೆ ಹುಡ್ಕೋಣ ಅಂತಂದ್ರು. ಎಲ್ಲಿ ಆದ್ರಿ ಸರ್ ಏನೇ ಒಂದ್ ಕಾರ್ಯಕ್ರಮ ಮಾಡ್ಬೇಕಾದ್ರುನು ಅಲ್ಲಿ ಒಂದು ಅನುಮತಿ ಬೇಕೇ ಬೇಕು ಸರ್. ಅಲ್ಲಿ ದೊಡ್ಡ ದೇವಸ್ಥಾನ ಇದೆ ಸರ್, ಶಿವನ್ ದೇವಸ್ಥಾನ, ಮಾರಮ್ಮನ್ ದೇವಸ್ಥಾನ ಅಂತ. ಆ ಪ್ಲೇಸ್ ತುಂಬಾ ಚೆನ್ನಾಗಿದೆ ವರ್ಣದಲ್ಲಿ. ಆ ಒಂದು ಹಳ್ಳಿ ಮರ ಎಲ್ಲ ಇದೆ, ಹಳೇ ಕಾಲದ್ದು ಬಾವಿ ಎಲ್ಲ ಇದೆ. ತುಂಬಾ ಚೆನ್ನಾಗಿ ದೊಡ್ಡದಾಗಿದೆ ಹಾಲು. ಅಲ್ಲಿ ಹೋಗಿ ಕೇಳಿದ್ವಿ ಸರ್. ಅಲ್ಲಿ ನೋಡಿ ಇಲ್ಲಿ ಮಾಡೋಣ, ಚೆನ್ನಾಗಿದೆ, ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮಾಡಿಸ್ಬಿಡೋಣ, ಇಲ್ಲೇ ಪ್ಯಾಂಡಲ್ ಹಾಕೋಣ, ಇಲ್ಲೇ ಒಂದು ಇಷ್ಟು ಜನ ಬರ್ತಾರ, ಅಷ್ಟು ಜನಕ್ಕೆ ಅಡ್ಗೆ ಊಟ ಮಾಡಿಸ್ಬೇಕು ಅಂತ ಹೇಳಿದ್ರು. ಅಲ್ಲಿ ಸರ್ ಸುಮ್ನೆ ನಾವಂತೂ ಮಾಡ್ಕೊಳಕ್ ಆಗಲ್ಲ. ಅಲ್ಲೂ ಬೇಕಾಗಿತ್ತು. ಒಬ್ರು ಆ ಊರ ಯಜಮಾನ್ರಿಗೆ ಫೋನ್ ಮಾಡಿದ್ರು ಸರ್. ಅಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ರು ನಂಬರು. ಫೋನ್ ಮಾಡಿದ್ರು, ಈ ತರ ನಾವ್ ಮಾಡ್ತಾ ಇದೀವಿ, ಇಲ್ಲಿ ಅಡ್ಗೆ ಮಾಡ್ಕೊತೀವಿ, ಆಯ್ತು ಶಿಸ್ತಾಗಿ ಕ್ಲೀನ್ ಆಗಿ ಮಾಡ್ಕೊಳ್ಳಿ, ಏನು ಕಸ ಕಡ್ಡಿ ಅಂಡಬಾರ್ದು, ಚೆಲ್ಬಾರ್ದು ಅಂತ ಹೇಳಿದ್ರು. ದೇವಸ್ಥಾನ ಅಲ್ವಾ ಸರ್ ಅದು. ಓಕೆ ಕೊಟ್ರು ಸರ್. ಅಲ್ಲೂ ಓಕೆ ಆಗಿತ್ತು, ಪಾಸ್ ಆಯ್ತು, ಎಲ್ಲ ಓಕೆ. ತಥಾಸ್ಥ ಅಂದ್ಬಿಟ್ರು ಪತ್ರಿಜಿ ಸರ್. ಅವ್ರು ಎಲ್ ಕೊಡ್ಸ್ಬೇಕು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತ. ಒಂದು ಧ್ಯಾನ ಪ್ರಚಾರ, ಒಂದು ಸೇವೆ ಅಂತ ಅನ್ನೋದಿತ್ತು ಅಂತಂದ್ರ, ಜಾತು ಸಸ್ಯಾಹಾರಿ ಮಾಡ್ತೀನಿ ಅಂತಂದ್ರ ಅವ್ರು ಹುಡಿ ಕೊಡ್ತಾರೆ ಅಂತೇಳಿ ಅಲ್ಲಿ ಖುಷಿ ಪಟ್ಟು ಅಲ್ಲಿ ಧ್ಯಾನ ಮಾಡಿದ್ವಿ ಸರ್. ತುಂಬಾ ವೈಬ್ರೇಷನ್ ಇತ್ತು, ತುಂಬಾನೇ ಚೆನ್ನಾಗಿತ್ತು ಸರ್ ಅದು. ಸರ್ ಮೇಡಮ್ ಎಲ್ಲಿದ್ದೀರಿ ನೀವು, ಧ್ಯಾನಕ್ಕೆ ಹೊಟ್ಟೋಗಿದಾರಲ್ಲ, ಶೂನ್ಯ ಸ್ಥಿತಿಗೆ ಇಷ್ಟು ಬೇಗ ಹೊಟ್ಟೋದ್ರಲ್ಲ ಅಂತಿದ್ರು. ಆ ರೀತಿ ಸರ್ ನನಗೆ ಆ ರೀತಿ ಫೀಲ್ ಆಗ್ತದೆ. ತುಂಬಾ ಚೆನ್ನಾಗಿತ್ತು, ಅದ್ಭುತ. ಇನ್ನೇನ್ ಬೇಕು ನಿಮ್ಗೆ, ಇನ್ನೇನ್ ಬೇಕು, ಈ ಸ್ಥಳ ಸಿಕ್ಕಾಯ್ತು ಮಾಡಿ ಅಂತ ಒಂದು ವಿಷನ್ ಬಂತು ಸರ್. ಓಕೆ ಸರ್, ಈ ರೀತಿ ಬಂತು, ಇಲ್ಲೇ ಇದನ್ನೇ ಆಯ್ಕೆ ಮಾಡ್ಕೊಳ್ಳಿ ಸರ್, ಇನ್ನೇನಿಲ್ಲ ಸರ್, ನಾವು ನಾಳಿದ್ದು ರ್ಯಾಲಿ ನಡೆಸೋಣ ಸರ್ ಅಂತ ಹೇಳಿ ನಾಳಿದ್ದು ಸಸ್ಯಾಹಾರಿ ಜಾತು ರ್ಯಾಲಿ ನಡೀತಾ ಇದೆ ಸರ್ ಇಲ್ಲಿ ಶನಿವಾರ. ಓಕೆ ಸರ್, ಇಷ್ಟು ಒಂದು ಬಳ್ಳಾರಿಯಿಂದ ಬಂದಂತ ಶಕ್ತಿ ಚೈತನ್ಯನ ನಾವು ಇವಾಗ ಅಲ್ಲಿ ಧ್ಯಾನ ಪ್ರಸಾರಕ್ಕೆ ಹೋಗ್ತಾ ಇದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿತ್ತು ಮೇಡಮ್ ನಿಮ್ದೆಲ್ಲ ಅನುಭವಗಳು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಅಮೃತ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಮೇಡಮ್. ಒಂದು ಮನೆಯಲ್ಲಿ ಆಗ್ತಿರೋ ಅನುಭವನ ಹೇಳ್ತೀನಿ ಮ್ಯಾಮ್ ನಾನು. ಏನಂದ್ರೆ ನಾನು 2 ಹುಣ್ಣಿಮೆಯಿಂದ ಹೊರಗಡೆನೆ ಬಾಲ್ಕನಿಯಲ್ಲಿ 1-2 ಬಕೆಟ್ ನೀರ್ ತುಂಬಿಟ್ಟು ಅದ್ರಲ್ಲಿ ಪಿರಾಮಿಡ್ ಹಿಟ್ಟಿದೆ ಮ್ಯಾಮ್, ನನ್ ಕಾಪರ್ದು ಪಿರಾಮಿಡ್ ಇಟ್ಬಿಟ್ಟು ಅದು ಫುಲ್ ಎನರ್ಜಿ ತಗೊಳುತ್ತಲ್ಲ ಪೂರ್ತಿ ಮಾರ್ನಿಂಗ್ ವರ್ಗು. ಅದನ್ನ ಮತ್ತೆ ಮಕ್ಕಳಿಗೆ ಬೆಳಿಗ್ಗೆ ನಮ್ಮ ಯಜಮಾನ್ರಿಗೆ ನಾವೆಲ್ರು ಆ ನೀರಿಂದ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ತರ ಮಾಡಿ ಮತ್ತೆ 4 ಬಾಟಲ್ ಕುಡಿಯುವಂತ ನೀರು ಅದನ್ನು ಕೂಡ ಹೊರಗಡೆ ಇಟ್ಟಿದ್ದೆ ಮ್ಯಾಮ್. ಇಟ್ಬಿಟ್ಟು ಅದು ತಾಟ್ ಹಾಕಿದ್ದೆ ನಾನು. ಏನಂತ ಅಂದ್ರೆ ನನ್ ಪೂರ್ತಿ ಅಂದ್ರೆ ನನ್ ಕುಟುಂಬ ಎಲ್ಲ ಧ್ಯಾನ ಕುಟುಂಬ ಆಗ್ಬೇಕು, ಮತ್ತೆ ಎಲ್ರು ಸಸ್ಯಾಹಾರಿಗಳಾಗ್ಬೇಕು ಅಂತ. ಆ ನೀರಿಂದ ಹಂಗೆ ತಾಟ್ ಹಾಕ್ಬಿಟ್ಟು ಮತ್ತೆ ಬೆಳಿಗ್ಗೆ ಅದೇ ನೀರಿಂದ ಎಲ್ರು ಸ್ನಾನ ಮಾಡಿದ್ವಿ, ಮತ್ತೆ ಮನೇನು ಕ್ಲೀನ್ ಮಾಡ್ದೆ. ಮತ್ತೆ ಅದೇ ನೀರು ಕುಡಿಯೋ ನೀರು ಎಲ್ಲ ಕುಡಿಯಕ್ಕೆ ಯೂಸ್ ಮಾಡಿದ್ವಿ ಮೇಡಮ್ ನಾವು. ಅವಾಗಿಂದ 1-2 ಹುಣ್ಣಿಮೆಯಿಂದ ಈ ತರ ಮಾಡಿದೀನಿ ನಾನು.
ಈಗ ಮನೆಯಲ್ಲಿ ಆಲ್ಮೋಸ್ಟ್ ನಾನ್ ವೆಜ್ ಬಿಟ್ಟಿದಾಗಿನಿಂದ ಆಲ್ಮೋಸ್ಟ್ ನಾನ್ ವೆಜ್ ಮಾಡೋದೇ ಬಂದಾಗಿತ್ತು ಮ್ಯಾಮ್. ಅವಾಗ ಯಜಮಾನ್ರು ತಂದು ಮಾಡ್ತಿದ್ರು, ಬಟ್ ಅದು ತಿಂಗಳಿಗೂ 2 ತಿಂಗಳಿಗೂ ಒಂದ್ಸತಿ ಅಷ್ಟೇ. ಅವ್ರ ದಿನಾನು ಅಂದ್ರೆ ವೀಕ್ಲಿನೂ ಮಾಡಲ್ಲ. ಇವಾಗ ಅವರು ಬಾಯಲ್ಲೂ ಮಾತು ಬರ್ತಿದೆ ಮೇಡಮ್, ಏನಂದ್ರೆ ನಾನು ಇನ್ ಮುಂದೆ ಧ್ಯಾನ ಮಾಡ್ಬೇಕು ಅಂತ. ಇನ್ನ ಧ್ಯಾನ ಮಾಡಕ್ ಇನ್ನ ಬಂದಿಲ್ಲ ಅವರು, ಧ್ಯಾನ ಸ್ಟಾರ್ಟ್ ಮಾಡಿಲ್ಲ. ಬಟ್ ನಾನು ಧ್ಯಾನ ಮಾಡ್ಬೇಕು, ಮತ್ತೆ ನಾನು ನಾನ್ ವೆಜ್ ಬಿಡ್ಬೇಕು ಅಂತ ಆಲ್ಮೋಸ್ಟ್ ಕಡಿಮೆ ಮಾಡಿದ್ದಾರೆ ಮೇಡಮ್ ನಾನ್ ವೆಜ್ ತಿನ್ನೋದು. ಇವತ್ತು ಎಲ್ಲೋ ಹಬ್ಬ ಇತ್ತಂತೆ ನಾನ್ ವೆಜ್ ಇತ್ತು, ಫ್ರೆಂಡ್ ಫೋನ್ ಮಾಡಿದ್ರು ನಾನು ಹೋಗ್ಬೇಕು ಅಂತ ಅಂತಿದ್ರು. ಅದಕ್ಕೆ ಹೋಗ್ಲೇಬೇಕಾ ನೀನು ಅಂತ ಅಂದೆ ನಾನು. ಬೇಡವಾ ಅಂತ ಅಂದೆ. ಬೇಡ ಅನ್ಸ್ತತೆ ನನಗೆ ಅಂದೆ. ಮೇಡಮ್ ನಾನ್ ಹಿಂದೆ ಎಷ್ಟು ಬೇಡ ಬೇಡ ಅಂದ್ರು ಕೂಡ ಅವ್ರು ನನ್ ಮಾತು ಕೇಳ್ದಲೆ ಹೋಗ್ಬಿಡ್ತಾ ಇದ್ರು. ಬಟ್ ಇವತ್ತು ಬೇಡ ಅಂತ ಒಂದೇ ಮಾತು ಹೇಳ್ದೆ, ಅವ್ರ ಮನೇಲಿ ಇದ್ಬಿಟ್ರು. ಈ ತರ ಅನುಭವ ಈ ತರಾನು ಮನೇಲಿ ನಡೀತಾ ಇದೆ ಮೇಡಮ್. ಒಂದ್ 2 days ಬ್ಯಾಕು ನಮ್ಮ ಅತ್ತೆಗೂ ಫೋನ್ ಮಾಡಿದ್ದಾರೆ. ನಮ್ಮ ಮನೆ ದೇವ್ರಿಗೆ ಅವರು ಬೇರೆಯವರು ಮೈ ಮೇಲೆ ಬಂದ್ಬಿಟ್ಟು ಹೇಳ್ತಾರಂತ ಅಂತಾರಲ್ಲ ಮೇಡಮ್, ಆ ತರ ಬಂದು ಹೇಳೈತಿ, ನಾವ್ ವರ್ಷಕ್ ಒಂದ್ಸತಿ ಆದ್ರೂ ಪ್ರಾಣಿ ಬಲಿ ಕೊಡ್ಬೇಕಂತೆ ಮಗನೇ ಅಂತ ಅಂದ್ಬಿಟ್ಟಿದ್ದಾರೆ. ಅಂದ್ರು ನಮ್ಮತ್ತೆ. ಹೌದಮ್ಮ ಆಯ್ತು. ಅವ್ರು ಹೆಂಗಂದ್ರೆ ಮೇಡಮ್ ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ, ನಾವ್ ಅತ್ತೆ ಎಲ್ಲಿ ಏನೇನ್ ಬೇಡ್ಕೊಂಡ್ ಬಂದಿರ್ತಾರಲ್ಲ, ಇವ್ರು ಅದಕ್ಕೆ ಎಲ್ಲ ತಿರ್ಸ್ತಿರ್ತಾರ ನಮ್ಮ ಯಜಮಾನ್ರು. ಅವಾಗ ಹಿಂಗ್ ಹೇಳಿದ್ರು ನಮ್ಮತ್ತೆ ಫೋನ್ ಮಾಡ್ವಿ, ಹೌದಮ್ಮ ಇನ್ ಮುಂದೆ ನಾನ್ ತಪ್ಪು ಮಾಡ್ಬಿಟ್ಟಿದೀನಿ, ಪ್ರಾಣಿ ಬಲಿ ಕೊಟ್ಟು ಇನ್ ಮುಂದೆ ನಾನ್ ಆ ಕೆಲ್ಸ ಮಾಡಕ್ ಹೋಗಲ್ಲ, ನೀನ್ ಯಾವ ದೇವ್ರಿಗೂ ಕೈ ಮುಗಿಯಕ್ ಹೋಗ್ಬೇಡ, ಇನ್ ಮುಂದೆ ಪ್ರಾಣಿ ಅದು ಕುರಿ ಕಡಿತೀನಿ ಅದು ಕಡಿತೀನಿ ಅಂತ ಏನು ಕೈ ಮುಗಿಬೇಡ, ಇಷ್ಟ ದಿನ ತಪ್ಪು ಮಾಡ್ಬಿಟ್ಟಿದೀವಿ, ಇನ್ ಮುಂದೆ ನಾವು ಕರ್ಮ ತಗೊಳೋದ್ ಬೇಡ, ಪಾಪದ ಕರ್ಮ ಅಂತ ಹೇಳಿ ನಮ್ಮ ಯಜಮಾನ್ರ ಬೈಲಿ ಈ ಮಾತು ಬರ್ತಿರೋದು ನಾನ್ ಕೇಳಿಸ್ಕೊಂಡೆ ಮೇಡಮ್. ಹೆಂಗೋ ನನಗ್ ಅನಿಸ್ತಾ ಇದೆ, ಒಂದ್ ದಾರಿಗೆ ಬರ್ತಾ ಏನೋ ಒಂದ್ ಕೆಲ್ಸ ಮಾಡ್ತಾ ಇದೆ ಅಂತ ನನಗ್ ಅನಿಸ್ತು. ಏನೋ ಯಾಕಂದ್ರೆ ಸರ್ ಇವ್ರು ಆರ್ಮಿ ಪರ್ಸನ್, ಇವ್ರು ಎಕ್ಸ್ ಆರ್ಮಿ ಪರ್ಸನ್. ಅಲ್ಲಿ 17-18 ವರ್ಷ ನಾನ್ ವೆಜ್ ಇಲ್ದೇನೆ ಊಟ ಮಾಡಿಲ್ಲ ಅವರು. ಮತ್ತೆ ಇಲ್ಲೂ ಕೂಡ ಮನೇಲಿ ಬಂದಾಗ ವೀಕ್ಲಿ 1 ಟೈಮ್ ಆದ್ರೂ ನನಗೆ ಬೇಕೇ ಬೇಕು ಅಂತ ಅನ್ನೋರು ಈಗ 1 ತಿಂಗಳಾದ್ರೂ ಕೂಡ ಅದ್ರ ಕಡೆ ತಿರುಗಿ ನೋಡ್ತಾ ಇಲ್ಲ. ಅದಂತೂ ನನಗೆ ಖುಷಿ ಅನ್ನಿಸ್ತಾ ಇದೆ ಸರ್. ಅದಂತೂ ನನಗ್ ಮನೆಯಲ್ಲಿ ಈ ತರ ಪರಿವರ್ತನೆ ಆಗ್ತಿರೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಹುಣ್ಮೆ ದಿನ ಮೇಡಮ್ ನಾನು ಈ ತರ ಬಕೆಟ್ ಅಲ್ಲಿ ನೀರ್ ತುಂಬಿಟ್ಟು ಅದ್ರಲ್ಲಿ ಪಿರಾಮಿಡ್ ಹಿಟ್ಟು ಬೆಳಿಗ್ಗೆ ಅದೇ ನೀರು ಯೂಸ್ ಮಾಡೋದು ಮನೆಯಲ್ಲಿ, ಮತ್ತೆ ಸ್ನಾನಕ್ಕೆ ಕುಡಿಯಕ್ಕೆ ಎಲ್ಲ ಈ ತರ ಬಹಳ ಯೂನಿವರ್ಸ್ ಇಂದ ತುಂಬಾ ಒಳ್ಳೇದೇ ಆಗ್ತಾ ಇದೆ ಮೇಡಮ್ ಫ್ಯಾಮಿಲಿಯಲ್ಲಿ. ಅಷ್ಟು ಪವರ್ ಇರುತ್ತೆ ಮೇಡಮ್, ತುಂಬಾ ಪವರ್ ಇರುತ್ತೆ. ಸಾಕಷ್ಟು ನೈಟ್ ಎಲ್ಲ ಮಾಡಿದ್ರೆ ಇನ್ನ ಪವರ್ ಇರುತ್ತೆ ಮೇಡಮ್, ಇನ್ನ ಶಕ್ತಿ ಚೈತನ್ಯ ಚೆನ್ನಾಗಿರುತ್ತೆ ಮೇಡಮ್. ಸೂಪರ್. ಇವ್ರಿಗೆ ಹೆಂಗಾದ್ರು ಮಾಡೋದ್ ಧ್ಯಾನ ಮಾಡೋ ತರ ಮಾಡ್ಬೇಕು ಅನ್ನೋದೇ ಒಂದಿದು. ಮತ್ತೆ ಇನ್ನೊಂದು ವಿಷಯ ಸರ್. ಹಾ ಹೇಳಿ ಸರ್. ನೀವು ವಾಟರ್ದು ಒಂದು ಹೇಳಿದ್ರಲ್ಲ, ಈ ಒಂದು ವಾಟರ್ ಅನ್ನೋದು ಯೂನಿವರ್ಸಲ್ ಸಾಲ್ವೆಂಟ್ ಅಂತಾರೆ. ಅಂದ್ರೆ ಎಲ್ಲಾ ಜೊತೆನೂ ಅದು ಮಿಕ್ಸ್ ಆಗುತ್ತೆ, ಎಲ್ಲದು ಯಾವ್ದೇ ಒಂದು ಹಾಕಿದ್ರು ಅದು ಆಕಾರ ಅಷ್ಟು ಪಡ್ಕೊಳುತ್ತೆ ಅಂತ. ಸೊ ವಾಟರ್ ನಾವ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಕ್ಕಂತ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಮನೇಲಿ ನೀರಿಟ್ಟಿರ್ತೀವಿ ಒಂದು ಕೊಳದಲ್ಲಿ, ಅದ್ರ ಸುತ್ತಮುತ್ತ ಒಳ್ಳೆ ಮಾತಾಡಬೇಕು. ಅಥವಾ ಒಂದ್ ಲೋಟದಲ್ಲಿ ಎಕ್ಸ್ಪೆರಿಮೆಂಟ್ ಎಷ್ಟೋ ಜನ ಮಾಸ್ಟರ್ಸ್ ಮಾಡಿ ತೋರಿಸಿದ್ದಾರೆ. ಒಂದ್ ಲೋಟದಲ್ಲಿ ನೀರಿಟ್ಕೊಳ್ಳಿ, ಅದ್ರ ಹತ್ರ ನಾವು ಒಳ್ಳೆ ಮಾತಾಡ್ಬೇಕು, ಧ್ಯಾನ ಮಾಡ್ಬೇಕು. ನಾವ್ ಎಷ್ಟೋ ಧ್ಯಾನ ಮಾಡ್ತೀವಿ, ನಮ್ ಪಕ್ಕದಲ್ಲಿ ಆ ನೀರ್ ಇಟ್ಕೊಂಡು ಕುತ್ಕೊಳ್ಳಿ, ನಾವ್ ಒಳ್ಳೆ ಥಾಟ್ಸ್ ರಿಲೀಸ್ ಮಾಡ್ತೀವಿ ಅಂತ ನಮ್ಗೆ ಎನರ್ಜಿ ಬರುತ್ತಲ್ಲ, ವಿಶ್ವಶಕ್ತಿ ಬರುತ್ತಲ್ಲ, ಅದು ಅದ್ರ ಜೊತೆ ಬರುತ್ತೆ. ಪ್ಲಸ್ ನೀವು ಆಮೇಲೆ ಇನ್ನೊಂದು ಎಲ್ಲ ಮಾಸ್ಟರ್ಸ್ಗೂ ನನಗೆ ಗೊತ್ತಿರ್ತಕ್ಕಂಥ ಸ್ಮಾಲ್ ಇನ್ಫಾರ್ಮೇಶನ್ ಶೇರ್ ಮಾಡೋದಾದ್ರೆ, ಜಾಸ್ತಿ ಒಂದು ಕೆಟ್ಟ ವಾತಾವರಣ ಇರುತ್ತಲ್ಲ, ಅಂದ್ರೆ ಒಂದು ಪಬ್ಲಿಕ್ ಅಲ್ಲಿ ಏನೇನೋ ಮಾತಾಡಿರ್ತಾರೆ, ಕೆಲವರು ಕೆಟ್ಟದ್ ಮಾತಾಡಿರ್ತಾರೆ, ಕೆಲವರು ನೋವಿನ ವಿಷಯ ಮಾತಾಡಿರ್ತಾರೆ, ಅದನ್ನೆಲ್ಲ ವಾಟರ್ ಏನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತಂತೆ. ಸೊ ಆ ವಾಟರ್ ದಯವಿಟ್ಟು ಕುಡಿಯೋದನ್ನ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಆ ನೋವು, ಆ ಒಂದು ಕರ್ಮ, ಆ ಒಂದು ಏನು ಕೆಟ್ಟ ಒಂದು ಸಿಚುಯೇಷನ್ ಎಲ್ಲ ವಾಟರ್ ಇಟ್ಕೊಂಡಿರುತ್ತೆ ಅಲ್ಲ, ನಾವು ಕುಡಿದ್ರೆ ನಮ್ಗೂನು ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಮ್ಯಾಕ್ಸಿಮಮ್ ನಾವು ಪಬ್ಲಿಕ್ ಅಲ್ಲಿ ಒಂದು ಅಂತ ವಾತಾವರಣದಲ್ಲಿ ನೀರ್ನ ಕುಡಿಯೋಕ್ ಹೋಗ್ಬೇಡಿ. ಮತ್ತೆ ಆದಷ್ಟು ನಮ್ಮ ಹತ್ರ ಇರ್ತಕ್ಕಂಥ ವಾಟರ್ನೇ ನಾವು ಕುಡಿಲಿಕ್ಕೆ ಟ್ರೈ ಮಾಡ್ಬೇಕು. ಆಮೇಲೆ ನಾವು ವಾಟರ್ ಎಲ್ಲಿಟ್ಟಿರ್ತೀವೋ ಅದನ್ನ ನಾವು ಎನರ್ಜೈಸ್ ಮಾಡ್ಬೇಕು. ಈಗ ನೀವು ಹುಣ್ಣಿಮೆ ಧ್ಯಾನ ಅಂದ್ರಲ್ಲ, ಮೂನ್ ಎನರ್ಜಿ ನಾವು ಅದು ತುಂಬಾ ಅಂದ್ರೆ ತುಂಬಾನೇ ಶಕ್ತಿಯಾಗಿರುತ್ತೆ. ಅದಕ್ಕೆ ಫುಲ್ ಮೂನ್ ಡೇ ದಿವಸ ಓಪನ್ ಪಾರ್ಟ್ ಅಲ್ಲಿ, ಓಪನ್ ಕಂಟೈನರ್ ಅಲ್ಲಿ ಮೂನು ಬೆಳಕ್ ಬೀಳತ್ರ ಇಟ್ರೆ ಫುಲ್ ಎನರ್ಜಿ ಅದರಲ್ಲಿ ಬರುತ್ತೆ. ಫುಲ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ತಗೊಂಡು ಅದನ್ನ ಯೂಸ್ ಮಾಡಿದ್ರೆ ನಾವ್ ಏನ್ ಥಾಟ್ ಕೊಟ್ಟಿರ್ತೀವೋ, ಅಮೃತ ಮೇಡಮ್ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ಅದಾಗಿದೆ. ನಾನು ಕೂಡ ಕೆಲವೊಂದ್ಸರಿ ಏನ್ ಮಾಡಿದ್ವಿ ಅಂದ್ರೆ ವಾಟರ್ ಬಾಟಲ್ಸ್ ಅಲ್ಲಿ ಒಂದು 4 ವಾಟರ್ ಬಾಟಲ್ಸ್ ಅಲ್ಲಿ ಇಟ್ಬಿಟ್ಟು ನಾವು ಅದನ್ನ ಟ್ರಯಲ್ ಮಾಡಿದ್ವಿ.
ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಹಂಗಾಗಿ ವಾಟರ್ಗೆ ಒಂದು ತುಂಬಾ ಎನರ್ಜಿನ ರಿಸೀವ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ, ಒಂದು ಫೀಲಿಂಗ್ಸ್ ನ ರಿಸೀವ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ವಾಟರ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ, ಎಲ್ಲಿ ಯೂಸ್ ಮಾಡ್ತಿದೀವಿ, ಯಾವ ವಾಟರ್ ಯೂಸ್ ಮಾಡ್ತಿದೀವಿ ನೋಡ್ಕೊಂಡು ಯೂಸ್ ಮಾಡಿ. ಹಾಸ್ಪಿಟಲ್ಸ್ ಅಲ್ಲಿ ದಯವಿಟ್ಟು ವಾಟರ್ನ ಕುಡಿಯೋದನ್ನ ಕಡಿಮೆ ಮಾಡಿ. ಯಾಕೊತ್ತಾ, ಎಲ್ರು ನೋವಲ್ಲಿ ಇರ್ತಾರೆ, ಅಥವಾ ಅವ್ರದೊಂದು ಫೀಲಿಂಗ್ಸ್ ನ, ಒಂದು ಬ್ಯಾಡ್ ಫೀಲಿಂಗ್ಸ್ ನ ರಿಲೀಸ್ ಮಾಡಿರ್ತಾರಲ್ಲ, ಅದನ್ನ ಹಾಸ್ಪಿಟಲ್ಸ್ ಅಲ್ಲಿ ಕುಡಿಯೋದು, ವಾಟರ್ ಅಂದ್ರೆ ಬಾಟಲ್ ಅಲ್ಲಿ ಹಾಕಿರ್ತಾರೆ, ಫಿಲ್ಟರ್ ವಾಟರ್ ಇಟ್ಟಿರ್ತಾರೆ, ದಯವಿಟ್ಟು ಕುಡಿಬೇಡಿ. ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆ, ಯಾರೋ ಹಾಸ್ಪಿಟಲ್ ನಲ್ಲಿ, ಒಂದ್ ನಿಮಿಷ, ಯಾರೋ ಒಂದ್ ಮೆಸೇಜ್ ಹಾಕಿದ್ರು, ಹಾಸ್ಪಿಟಲ್ ನಲ್ಲಿ ಡ್ಯೂಟಿ ಮಾಡ್ತಿದೀನಿ, ಅಲ್ಲೇ ವಾಟರ್ ಕುಡಿಬಹುದಾ ಸರ್? ಹಾಸ್ಪಿಟಲ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದೀರಾ, ಅದು ನಿಮ್ಮ ಕರ್ತವ್ಯನೇ, ಒಪ್ಕೊಂತೀನಿ, ಇಲ್ಲ ಅಂತಲ್ಲ. ಬಟ್ ಆದಷ್ಟು ನಿಮ್ಮ ಓನ್ ಬಾಟಲ್ ಯೂಸ್ ಮಾಡಿದ್ರೆ ಒಳ್ಳೇದು ಮೇಡಮ್. ಯಾಕೆ ಅಂತಂದ್ರೆ ಅಲ್ಲಿರ್ತಕ್ಕಂತ ಒಂದು ಪೇಷಂಟ್ಸ್, ಅಥವಾ ಅಲ್ಲಿ ಒಬ್ರು ಯಾರು ತೀರ್ಕೊಂಡಿರ್ಬೋದು ಹುಷಾರಿಲ್ದಲೆ, ಆ ಒಂದು ನೋವಲ್ಲಿ ಇರ್ತಾರೆ, ಆ ಒಂದು ಫೀಲಿಂಗ್ಸ್ ಅದನ್ನ ರಿಲೀಸ್ ಮಾಡ್ತಿರ್ತಾರಲ್ವಾ. ಕೆಲವ್ರು ಗೋಳಾಡ್ತಿರ್ತಾರೆ, ಕೆಲವರು ನಾರ್ಮಲ್ ಆಗಿರ್ತಾರೆ, ಖುಷಿಯಾಗಿ ನಗ್ನಗ್ತಾ ಹಾಸ್ಪಿಟ್ಲ್ ಅಲ್ಲಿ ಇರೋರು ಯಾರು ಇರೋದಿಲ್ಲ, ನಗ್ನಗ್ತಾ ಇರೋರು ಯಾರು ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ. ಸೊ ಹಂಗಾಗಿ ನಗ್ನಗ್ತಾ ಇರೋರು ಒಬ್ರೆ, ಯಾರು ಮಗುವಾಗಿರುತ್ತಲ್ಲ ಅವ್ರು ಮಾತ್ರ ನಗ್ತಿರ್ತಾರೆ. ದಯವಿಟ್ಟು ಎಲ್ರು ಕೂಡ ಅದೇ ತರ. ಹಂಗಾಗಿ ವಾಟರ್ನ ಒಂದು ಬ್ಯಾಡ್ ಫೀಲಿಂಗ್ಸ್ ಇರೋ ಜಾಗದಲ್ಲಿ ಕುಡಿಬೇಡಿ. ಒಳ್ಳೆ ಫೀಲಿಂಗ್ಸ್ ಇರುತ್ತೆ ದೇವಸ್ಥಾನದಲ್ಲಿ ಕುಡೀರಿ, ಹಾಗೇನೆ ಪಿರಮಿಡ್ ಅಲ್ಲಿ ಕುಡೀರಿ. ನಾವು ಪ್ರತಿ ಸರಿ ಮೆಗಾ ಪಿರಮಿಡ್ ಹೋದ್ರೆ ನಾನು ಒಂದು ಬಾಟಲ್ ಇಟ್ಕೊಂಡ್ ಬರ್ತೀನಿ, ಅಲ್ಲೇ ಸಾಕಷ್ಟು ನೀರ್ ಕುಡಿತೀನಿ. ಎಷ್ಟು ಎನರ್ಜೈಸ್ ಆಗಿರುತ್ತೆ, ಎಷ್ಟು ಆ ಒಂದು ಸ್ವೀಟ್ನೆಸ್ ಇರುತ್ತೆ, ಆ ಒಂದು ಎನರ್ಜಿ ಫೀಲ್ ಆಗುತ್ತೆ. ಸೊ ಹಂಗಾಗಿ ವಾಟರ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಒಳ್ಳೇದಾದ್ರೂ ಅಕ್ಸೆಪ್ಟ್ ಮಾಡುತ್ತೆ, ಕೆಟ್ಟದ್ದು ಅಕ್ಸೆಪ್ಟ್ ಮಾಡುತ್ತೆ. ಒಳ್ಳೆ ಜಾಗದಲ್ಲಿ ನೀರ್ ಕುಡಿಯೋಣ. ಇಲ್ಲ ಅಂತ ಒಂದು ಪಬ್ಲಿಕ್ ಅಲ್ಲಿ ಕುಡಿಯೋದಾದ್ರೆ ದಯವಿಟ್ಟು ಮನೆಯಿಂದ ತಗೊಂಡೋಗೋದು ಅಭ್ಯಾಸ ಮಾಡ್ಕೊಳ್ಳೋಣ. ಈ ಒಂದು ನಾವು ಬಳ್ಳಾರಿಲೇ ನಾವು ಎಲ್ಲಿ ನೀರ್ ಕುಡಿದ್ರು ಅದು ಎನರ್ಜಿ ಇತ್ತು. ಸೊ ಹಂಗಾಗಿ ಮೇಡಮ್ ಒಂದು ನೀರಿನ ಟಾಪಿಕ್ ಎತ್ತಿದ್ದಕ್ಕೆ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು ಮೇಡಮ್ ನಿಮ್ದು ಎಕ್ಸ್ಪೀರಿಯನ್ಸ್. ಓಕೆ, ಮಂಜುಳಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಓಕೆ ಮೇಡಮ್, ನೀರಿಂದ ಆಕ್ಚುಲಿ ನಾನು ಆತರ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಅದರಿಂದನೇ ನಮ್ಮ ಮನೇಲೂ ತುಂಬಾ ಚೇಂಜಸ್ ಆಯ್ತು. ಯಾಕಂದ್ರೆ ನಾನು ವಾಶ್ರೂಮ್ ಅಲ್ಲಿ ಒಂದು ಪಿರಮಿಡ್, ಮತ್ತೆ ಮನೆಯಲ್ಲಿ ನೀರ್ ಕುಡಿಯೋದಕ್ಕೊಂದು ಇಟ್ಟಿದ್ದೆ ಪಿರಮಿಡ್. ತುಂಬಾ ವರ್ಕ್ ಆಯ್ತು ನನ್ಗೂ, ಅದು ತುಂಬಾ ಖುಷಿ ಆಗ್ತಿದೆ ಮೇಡಮ್. ಎಲ್ಲರೂ ಈ ತರ ಚಿಕ್ಕದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ದೊಡ್ಡದಾಗಿ ನಮ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ, ನಮ್ ಮಗನ್ಗೆ ಒಂದ್ಸರಿ 3 years ಅಲ್ಲಿ ಇದ್ದಾಗ ಹುಷಾರಿರ್ಲಿಲ್ಲ. ನಮ್ಮ ಮನೆಯವ್ರು ಏನ್ ಅನ್ಕೊಂಡಿದ್ರು, ಅವ್ರ ಮನೆ ದೇವ್ರಿಗೆ ಒಂದು ಕುರಿ ಕೊಡ್ತೀನಿ ಹುಷಾರಾದ್ರೆ ಅಂತ. ಆತರ ಮೂಢನಂಬಿಕೆ ಇರ್ತಾವಲ್ಲ ಮೇಡಮ್ ಹಳ್ಳಿ ಕಡೆ, ಆತರ ಅಂದ್ಕೊಂಡಿದ್ರು. ಅವಾಗ ನಾನು ಅಲ್ಲೇ ಧ್ಯಾನ ಮಾಡ್ತಾ ಇದ್ದೆ. ಆಕ್ಚುಲಿ ನಾನೇನಂದೆ ಅಂದ್ರೆ, ಏನಾದ್ರೂ ದುಡ್ಡು ಹಾಕ್ತೀನಿ ಅಂದ್ಕೋ, ಪ್ರಾಣಿ ಬಲಿ ಕೊಡ್ತೀನಂತ ಮಾತ್ರ ನನ್ ಮಗನ್ ಹೆಸರು ಹೇಳಿ ಬಲಿ ಕೊಟ್ಟು ನೀವ್ ತಿನ್ಬೇಡ್ರಿ, ಅದು ನನಗ್ ಅದನ್ನ ನೋಡ್ ನನ್ ಕೈ ಸಹಿಸ್ಕೊಳಕ್ ಆಗಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ಬಿಟ್ಟೆ ಮೇಡಮ್. ಅದಕ್ಕೆ ಅವರು ಸರಿ ಅಂದ್ಕೊಂಡ್ಬಿಟ್ಟಿದೀನಲ್ಲ, ಈಗ ಏನ್ ಮಾಡೋದು ಅಂತ ಅಂದ್ರು. ಅಂದ್ಕೊಂಡಿದ್ರೆ ಅಷ್ಟು ಅದೆಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಆ ಟೆಂಪಲ್ ದುಡ್ಡು ಕೊಟ್ಟು ಬಿಡ್ರಿ, ಆದ್ರೆ ನನ್ ಮಗನ ಹೆಸರಲ್ಲಿ ನೀವು ಬಲಿ ಕೊಡೋದ್ ಮಾತ್ರ ನನ್ನ ಕೈಲಿ ಅದನ್ನ ನೋಡಕ್ ಆಗಲ್ಲ ಅಂತ ನನ್ ಖಂಡಿತವಾಗಿ ಹೇಳಿದ್ಮೇಲೆ ಅವರು ದುಡ್ಡು ಕೊಟ್ರು ಅಷ್ಟೇ, ಟೆಂಪಲ್ಗೆ ಏನಾದ್ರು ಮಾಡ್ಕೊಂಡ್ಲಿ ಅಂತ. ಅದೆಷ್ಟು ಅಂದ್ಕೊಂಡಿದ್ರೆ ಅಷ್ಟು ದುಡ್ಡು ಕೊಟ್ಟಿದ್ದಾರೆ. ಪ್ರಾಣಿ ಹಿಂಸೆ ಮಾತ್ರ ಮಾಡೋದ್ ನಾನು ಸ್ಟಾಪ್ ಮಾಡ್ದೆ ಮೇಡಮ್. ಅದೊಂದು ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಎಸ್ ಮ್ಯಾಮ್. ಪ್ರಾಣಿ ಬಲಿ ಅಂತಾರಲ್ಲ, ಸೊ ಈ ಪ್ರಾಣಿ ಬಲಿ ಮಾಡ್ತೀವಿ ನಾವು, ಕುರಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅನ್ನೋರಿಗೆ ಸೊ ನಂದು ಒಂದೇ ಒಂದ್ ಸಂದೇಶ, ನಿಮಗೆ ದೇವ್ರಿಗೆ ಕೊಡೋದೇ ಆದ್ರೆ ನಿಮ್ಮ ಕೆಟ್ಟ ಚಟಗಳನ್ನು ಅರ್ಪಣೆ ಮಾಡಿ ಅದನ್ನ ಬಲಿ ಚಡಾಯಿಸಿ. ಮನೆಯಲ್ಲಿ ಹೆಣ್ಮಕ್ಳಿಗೆ ಬೈಯೋದನ್ನ ಅದನ್ನ ಅರ್ಪಣೆ ಮಾಡಿ. ಆಮೇಲೆ ಅದು ಏನು ನಿಮ್ದು ಡೈಲಿ ಏನು ಅಡಿಕ್ಷನ್ ಇರುತ್ತೆ ಅದನ್ನ ಅರ್ಪಣೆ ಮಾಡಿ. ಏನ್ ಕೆಟ್ಟದ್ ಬೈತಿರಲ್ಲ ಅದನ್ನ ಅರ್ಪಣೆ ಮಾಡಿ. ಅದನ್ನ ನೀವು ದೇವ್ರಿಗೆ ಅರ್ಪಣೆ ಮಾಡಿದ್ರೆ ದೇವ್ರ ಖುಷಿ ಆಗ್ತಾನೆ. ಸೊ ನನ್ನ ಭಕ್ತ ಒಂದು ಒಳ್ಳೆ ದಾರಿಗೆ ಹೊಂಟಾನ ಅಂತ. ಯಾವ್ದೋ ಒಂದ್ ಕುರಿ ಪಾಪ ಅದ್ರ ಜೀವನ ನಡೆಸೈತಿ, ಅದನ್ನ ನಾನ್ ಅರ್ಪಣೆ ಮಾಡಾಕತ್ತೀನಿ ಅಂದ ಯಾರ್ ಹಕ್ ಕೊಟ್ಟಾರ ನಿಮ್ಗ? ಅದ್ರ ಜೀವನ ತಗನಕ ನಿಮ್ಗೆ ಯಾರು ಹಕ್ ಕೊಟ್ಟಾರ? ಸುಮ್ನ ಅದ್ರ ಪಾಡಿಗೆ ಅದ್ರ ಐತಿ, ಅದನ್ನ ಹಿಡ್ಕೊಂಡು ಇದು ನಂದೊಂದು ನಾನು ಆ ಅಹಂಕಾರ ತೋರಿಸಿ, ಆ ದೇವ್ರ ಹೇಳ್ತಾನೆ ಅಹಂಕಾರ ಇರಬಾರ್ದು ಅಂತ. ಆ ಅಹಂಕಾರ ಅದು ನಾನ್ ಮಾಡಾಕತ್ತೀನಿ ಅನ್ನೋದು ಅಷ್ಟೇ ನಿಮ್ಗ್ ಅರ್ಪಣೆ ಮಾಡೋದಾದ್ರ ಇವನ್ ಅರ್ಪಣೆ ಮಾಡಿ. ನಿಮ್ದು ಏನ್ ಕಟ್ ಗುಣಗಳು ಇತ್ತಲ್ಲ ಬೈಯೋದು ಅಂತವ್ ಅರ್ಪಣೆ ಮಾಡಿದ್ರ ಈ ಜಗತ್ತು ಒಂದು ಸುಂದರವಾದ ಜಗತ್ತಾಗುತ್ತೆ. ಸೊ ಅದೊಂದು ಮೆಸೇಜ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಮೇಡಮ್.
ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಹೇಳಿದ್ರಿ ಸರ್. ನಿಜ ಮುತ್ತಿನಂತ ಮಾತು ಇದು. ಯಾಕಂದ್ರೆ ಏನ್ ನೋಡಿ ನಾವೆಲ್ಲ ಏನೇನ್ ಮಾಡ್ತಾ ಇದೀವಿ, ಹರಕೆ ರೂಪದಲ್ಲೆಲ್ಲ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದೀವಿ. ಏನ್ ಲಾಭ ಇದೆ? ನಮ್ಮೊಳಗಡೆ ಸಾಕಷ್ಟು ಕೆಟ್ಟ ಗುಣಗಳಿದಾವೆ. ಸೊ ಏನದ್ ಬೈಯೋದಾಗಿರ್ಬೋದು, ಎಷ್ಟು ಎಷ್ಟು ವಿಷಯಗಳಿದಾವೆ ನಮ್ಮೊಳಗಡೆ, ಬಿಡ್ಬೇಕಾಗಿರೋ ಸಾಕಷ್ಟು ಇದಾವೆ. ಏನಂತಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇಷ್ಟೆಲ್ಲ ಇದೆ ನಮ್ಮೊಳಗಡೆ. ಸೊ ಅದನ್ನ ಒಂದ್ಸಲ ಬಿಡ್ತೇನೆ ಅಂತ ಅಂದ್ರೆ ದೇವ್ರಿಗೂ ಖುಷಿ ಆಗತ್ತೆ. ಹೌದಲ್ಲಪ್ಪ, ಬಿಟ್ರೆ ಹಿಂಗ್ ಬಿಡ್ಬೇಕು ಅಂತ ಹೇಳಿ ನಾವೇ ದೇವ್ರಾಗೋ ಚಾನ್ಸಸ್ ಇರುತ್ತೆ ಅದನ್ನ ಬಿಟ್ರೆ. ಸುಮ್ನೆ ನೋಡಿ ನಾವೆಲ್ಲ ಪ್ರಾಣಿನ ಕೊಂದು ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದೀವಿ. ನಿಜ ಅದ್ಭುತವಾಗಿ ಹೇಳಿದ್ರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಓಕೆ ಮಾಸ್ಟರ್ಸ್, ಯಾರು ಇಲ್ಲ ಅನ್ಕೋತೀನಿ. ಸೊ ಈ ರವಿವಾರ ಕೂಡ ಏನಿರ್ತದೆ, ಸಂಗೀತ ಕಾರ್ಯಕ್ರಮ ಇರುತ್ತೆ. ಸೊ ಇವತ್ತು ನಾನು ಸರ್ ಜೊತೆ ಮಾತಾಡಿದೆ. ಸೊ ನೀವೆಲ್ಲರೂ ಕೇಳಿರ್ಬೋದು, ಅಯ್ಯಪ್ಪ ಸರ್ ಜೊತೆ ಮಾತಾಡಿದೆ. ಸೊ ಹೆಂಗೆ ನಾವ್ ಎಲ್ಲಾ ರೀತಿ ಸಾಂಗ್ಸ್ ನ ಇದನ್ನ ಅಲೋ ಮಾಡ್ತಾ ಇದೀವಿ ವೋಟಿಂಗ್ ಮೇಲೆ. ಸೊ ಅದರೊಳಗೆ ಸಿನಿಮಾ ಸಾಂಗ್ಸ್ ಹಾಕಿದೀವಿ ಅಂತ ಅಂದ್ವಿ. ಅದಕ್ಕೆ ಸರ್ ಕೂಡ ಎಲ್ಲ ಹಾಡ್ಬೋದು ಅಂತ ಅಂದ್ರು. ಏನ್ ಸಮಸ್ಯೆ ಇಲ್ಲ. ಅವರು ಕೂಡ ಅವ್ರಿಗೂ ಸರ್ ಗೊತ್ತಿದ್ದು ಬರೀ ಸಿನಿಮಾ ಸಾಂಗ್ಸ್ ಅಷ್ಟೇ ಗೊತ್ತಿತ್ತಂತೆ. ಪತ್ರಿಜರ ಕಡೆ ಹೋದಾಗ ಹೇಳಿದ್ರು ಅವರು. ಸೊ ಎಲ್ಲಾ ಸಾಂಗ್ಗಳು ಸಂಗೀತನೇ ಆಗಿರುತ್ತೆ, ಯಾವ್ದನ್ನು ಇದನ್ನ ಹಾಡಬಾರ್ದು ಅಂತ ಏನು ಇರಲ್ಲ, ಯಾವ್ದಾದ್ರು ಹಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಮತ್ತೆ ನಾನು ವೋಟಿಂಗ್ ಹಾಕ್ತೀನಿ ಮಾಸ್ಟರ್ಸ್. ಸೊ ಪೋಲ್ ಹಾಕ್ತೀನಿ, ವೋಟ್ ಮಾಡಿ. ಯಾವ್ದು ಜಾಸ್ತಿ ವೋಟ್ ಇರುತ್ತೋ ಅದನ್ನ ಹಾಡೋಣಂತೆ ಈ ರವಿವಾರ. ಎಲ್ಲರೂ ರೆಡಿ ಆಗಿ. ಸೊ ಇವತ್ತು ಅಥವಾ ನಾಳೆ ಹಾಕ್ತೀನಿ ಪೋಲ್ನ. ಸೊ ವೋಟಿಂಗ್ ಯಾವ್ದೇ ಜಾಸ್ತಿ ಬರುತ್ತೋ ಅದನ್ನೇ ಹಾಡೋಣ. ಓಕೆ ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು. ಎಸ್ ಮೇಡಮ್, ಪರಿಮಳ್ ಮ್ಯಾಮ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ರಿಗೂ. ತುಂಬಾ ಚೆನ್ನಾಗಿತ್ತು. ನನ್ಗಂತೂ ಎಷ್ಟು ಎನರ್ಜಿ ಅಂದ್ರೆ 2 days ಆದ್ರೂ ಆ ಎನರ್ಜಿ ಹಾಗೆ ಫೀಲ್ ಆಗ್ತಾ ಇತ್ತು. ಸೊ ತುಂಬಾನೇ ಖುಷಿ ಆಯ್ತು. ಕೆಲವೊಬ್ಬರನ್ನ ಮಾತ್ರ ಮೀಟ್ ಮಾಡಕ್ಕಾಯ್ತು. ಚೈತ್ರ ಮ್ಯಾಮು, ಗುರು ಕಿರಣ್ ಸರ್ ಸಿಕ್ಕಿದ್ರು. ಬೇರೆಯವರೆಲ್ಲರನ್ನು ಮಾತಾಡ್ಸ್ದೆ ಸರ್ನ. ದಿಲೀಪ್ ಸರ್ನ ಮಾತ್ರ ನೋಡ್ದೆ, ದೂರದಲ್ಲಿದ್ರು, ಸೊ ಮಾತಾಡಕ್ ಆಗ್ಲಿಲ್ಲ. ಸೊ ಎನರ್ಜಿ ಅಂತೂ ತುಂಬಾ ಚೆನ್ನಾಗಿತ್ತು. ಅದು 3 hours ಆಗಿರೋದೇ ಗೊತ್ತಾಗ್ಲಿಲ್ಲ. ಜಸ್ಟ್ ಸ್ವಲ್ಪ ಹೊತ್ತೇ ಆಯ್ತು ಅಂತ ಅನ್ನಿಸ್ತು. ತುಂಬಾನೇ ಎನರ್ಜಿ ತಗೊಂಡು ಬಂದ್ವಿ. ಸೊ ಬರುವಾಗ ದಾರಿನಲ್ಲಿ ಬುಕ್ಸ್ ಇತ್ತಲ್ಲ ಮೇಡಮ್ ಅವ್ರು ಕೊಟ್ಟಿರೋದು. ಸೊ ದಾರಿನಲ್ಲೇ ಯಾರು ಸಿಗ್ತಾರೋ ಅವ್ರಿಗೆಲ್ಲರಿಗೂ ಧ್ಯಾನ ಹೇಳ್ಕೊಂಡ್ ಬಂದ್ವಿ. ಇವನ್ ಬಸ್ಸಲ್ಲಿ ಬರುವಾಗನು ಅಷ್ಟೇ, 1-2 members ಸ್ಟೂಡೆಂಟ್ಸ್ ಸಿಕ್ಕಿದ್ರು. ಅವ್ರಿಗೂ ಬುಕ್ ಕೊಟ್ಬಿಟ್ಟು ಧ್ಯಾನದ ಬಗ್ಗೆ ಹೇಳ್ದೆ. ಖುಷಿ ಆಯ್ತು. ಇದೇ ದಾರಿನಲ್ಲಿ ಇದ್ದೀವಿ. ಸೊ ಅವರು ಪತ್ರಿ ಸರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಸರ್ ಮೇಡಮ್. ನಮ್ಗೆ ಅಯ್ಯಪ್ಪ ಸರ್ ಸಿಕ್ಕಿರೋದು, ಅವ್ರ ಗೈಡೆನ್ಸ್ ಅಲ್ಲಿ ನಾವು ನಡೀತಾ ಇರೋದೇ ಒಂದ್ ದೊಡ್ಡ ಖುಷಿ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಇನ್ನರ್ ಸೋಲ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಉಮೇಶ್ ಸರ್, ಅನ್ಮ್ಯೂಟ್ ಮಾಡಿ. ಎಲ್ಲ ಆತ್ಮ ಬಂಧುಗಳು ನಮಸ್ಕಾರ. ಪದ್ಮಾ ಮೇಡಮ್ ನವರೇ, ತುಂಬಾ ಅದ್ಭುತವಾಗಿ ಥ್ಯಾಂಕ್ ಯು. ಆಪತ್ ಬಾಂಧವ ಇವತ್ತು ನೀವು ನಮ್ಗೆ, ಅದಕ್ಕೋಸ್ಕರಾಗಿ ಧನ್ಯವಾದ ಹೇಳ್ತೀನಿ ಮೇಡಮ್ ನವರೇ. ಚೆನ್ನಾಗಿತ್ತು. ಮೇಡಮ್ ನವರು ಸಂಗೀತ ಕಾರ್ಯಕ್ರಮ ಯಾವ್ದಂತ ಆದಷ್ಟು ಡಾಕ್ಟರ್ ರಾಜ್ಕುಮಾರ್ ಆದ್ರೆ ಎಲ್ಲಾರು ಓಟ್ ಅದಕ್ಕೆ ಮಾಡಿ ಅಂತ ಹೇಳಿ, ರಾಜ್ಕುಮಾರ್ ಓಟ್ ಮಾಡಿ ಅಂತ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ನವರೇ, ಪರ್ಮಿಷನ್ ತಗೊಂಡು ಹೇಳಿದ್ದಕ್ಕೆ ರೆಂಟೇಟಿವ್ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ರಾಜ್ಕುಮಾರ್ ಸರ್, ಥ್ಯಾಂಕ್ ಯು. ಮಂಗಳಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದೇ ಮೇಡಮ್, ಅದೇ ಬೆಳಗ್ಗೆ ಸರ್ ಹೇಳಿದ್ರಲ್ಲ ಮೇಡಮ್, ಅದಕ್ಕೆ ಕೇಳ್ದೆ ನಾನು. ಆ ಫಿಲಂ ಸಾಂಗ್ ಅನ್ನ ಹೇಳ್ಬಹುದು ಅಂತ ಹೇಳಿದ್ರು. ಅದ್ರಲ್ಲಿ ಅದೇ ಆ ಫಿಲಂ ಸಾಂಗು ಸ್ಪಿರಿಚುವಲ್ ರಿಲೇಟೆಡ್ ಆಗಿರ್ಬೇಕು ಅಂತಾನು ಅವ್ರು ಹೇಳಿದ್ರು ಅವಾಗ. ಅಂದ್ರೆ ಅದು ಮೀನಿಂಗು ನಮ್ಗೆ ಅದು ಸ್ಪಿರಿಚುವಲ್ ಆಗಿ ಇರುವಂತ ಹಾಡುಗಳನ್ನ ಯಾವ ಫಿಲಂ ಆದ್ರೂ ಪರವಾಗಿಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ಬಹುದು ಅಂತ ಹೇಳಿದ್ರು ಬೆಳಗ್ಗೆ. ಅದನ್ನೇ ನಾನು ಕೇಳಿದೆ ಮೇಡಮ್. ಸ್ಪಿರಿಚುವಲ್ ಅಂತ ಏನ್ ಅನ್ಲಿಲ್ಲ ಮೇಡಮ್. ಆ ಪರ್ಟಿಕ್ಯುಲರ್ ವರ್ಡ್ ಏನ್ ಹೇಳಿಲ್ಲ ಅವರು. ಮೀನಿಂಗ್ ಇದೆ ಇರ್ಬೇಕು ಅಂತ ಅಂದ್ರು. ಈಗ ಸಿನಿಮಾ ಸಾಂಗ್ಸ್ ಅಲ್ಲಿ ಸ್ಪಿರಿಚುವಲ್ ಹಾಡ್ಬಹುದು, ಮೀನಿಂಗ್ ಇರುವಂತ ಹಾಡು. ನಮ್ ಕೃಷ್ಣವೇಣಿ ಮ್ಯಾಮು, ತುಂಬಾ ಜನ ರೀಸೆಂಟ್ ಆಗಿ ಮಂಗಳಗೌರಿ ಮ್ಯಾಮು, ಅವರೆಲ್ಲರೂ ಇದನ್ನ ಧ್ಯಾನವನ್ನ ಸೇರಿಸಿ ಹಾಡ್ತಾ ಇದ್ದಾರೆ ಆ ಸಿನಿಮಾ ಸಾಂಗ್ಸ್ ಅಲ್ಲಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಅದನ್ನ ಬಿಟ್ಟು ನಾವು ಹಾಡಬಹುದು ಅನ್ನೋದಾದ್ರೆ ಸಿನಿಮಾ ಸಾಂಗ್ಸ್ ನ, ಅದ್ರಲ್ಲಿ ಮೀನಿಂಗ್ ಇರ್ಬೇಕಂತಂದಿದ್ದಾರೆ. ಒಳ್ಳೆ ಮೀನಿಂಗ್ ಇರ್ಬೇಕು, ಒಳ್ಳೆ ಮೆಸೇಜ್ ಇರುವಂತದ್ದು ಹಾಡಿದ್ರೆ ಬರುತ್ತೆ ಅಂತ ಹೇಳಿದ್ದಾರೆ ಮೇಡಮ್. ಕಂಪ್ಯೂಟರ್ ಸ್ಪಿರಿಚುವಲ್ ಅಂತ ಅದು ಅವ್ರನ್ನ ಅಂದಿಲ್ಲ ಸರ್. ಆ ರೀತಿ ಅದೇ ಮೀನಿಂಗ್, ಒಳ್ಳೆ ಮೀನಿಂಗ್ ಇರುವಂತ ಹಾಡನ್ನ ಹಾಡಿ ಅಂತ ಹೇಳಿದ್ರು. ಅಷ್ಟೇ ಹಂಗೆ ಹೇಳಿದ್ದಾರೆ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಸಂಗಮ್ ಓಕೆ. ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು. ಸರ್ ನಮಸ್ತೆ ರೀ. ನಮಸ್ತೆ ಅಮ್ಮ, ನಮಸ್ತೆ. ನಮಸ್ತೆ ರೀ. ಅದು ನೀರಿಂದ ಹೇಳಿದ್ರಲ್ರಿ ಸರ್, ಅದಕ್ಕೆ ಕೇಳಾಕ ಹ್ಮ್ ಅದೇ ಅದು ಕೇಳಿ ಈಗ madam. ನಮ್ ಮನ್ಯಾಗಾದ್ರ ನಾವ್ ಮನ್ಯಾನು ಹೇಳಿ ಕುಡಿತೀವ್ರಿ. ಮೇಡಮ್. ಮನ್ಯಾಗಾದ್ರ ಮನ್ಯಾನು ಕುಡಿತೀವ, ಮತ್ತ ಹೊಲಕ್ ಹೋದ್ರೆ ಎಲ್ಲಾ ಸಿಕ್ಕಿದ್ವ ಕುಡಿಯಬೇಕಲ್ಲ, ಅದಕ್ಕೆ ಹೆಂಗಂತ ಕೇಳ್ಬೇಕು. ಹೊಲಕ್ ಹೋದ್ರೆ ನ್ಯಾಚುರಲ್ ಸಿಗ್ತಕ್ಕಂತ ಹರಿಯ ನೀರ್ ಸಿಕ್ಕಿದ್ರೆ ದಯವಿಟ್ಟು ಕುಡೀರಿ. ಅದರಲ್ಲಿ ನೇಚರ್ ಎನರ್ಜಿ ಇರುತ್ತೆ. ಸರಿನಾ? ನಾನು ಹೇಳ್ತಕ್ಕಂಥದ್ದು ಇನ್ಫಾರ್ಮೇಶನ್ ಏನಂದ್ರೆ, ಎಲ್ಲಿ ಒಂದು ಕೆಟ್ಟ ವಾತಾವರಣ, ಒಂದು ನೋವು ವಾತಾವರಣ ಇರುತ್ತೋ ಅಲ್ಲಿ ಅವಾಯ್ಡ್ ಮಾಡಿ. ಅಂದ್ರ ಎಲ್ಲಾರು ಕೆಲ್ಸಕ್ ಬಂದಿರ್ತಾರಲ್ರಿ, ನಾವ ಬಾಯಿಯೂ ಕುಡಿತೀವಿ. ಬಾಯಿಯೂ ಇರ್ತಾವ, ಬೋರ್ ಅಷ್ಟ ಇರ್ತಾವ ನಮ್ ಕಡೆ. ಬಾಯಾಗ ಬೋರ್ ಅಷ್ಟ ಇರ್ತಾವ. ಬಾವಿ ನೀರು ತುಂಬಾ ತುಂಬಾ ಅತ್ಯಂತ ಒಳ್ಳೆ ನೀರು. ಯಾಕೆಂದ್ರೆ ಅದು ನೇಚರ್ ಅಲ್ಲಿ ಸಿಗ್ತಕ್ಕಂಥದ್ದು, ಭೂಮಿಯಿಂದ ಬಂದು ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಅದು ಎನಿ ಟೈಮ್ ಅದು ರಿಫ್ರೆಶ್ ಆಗ್ತಲೇ ಇರುತ್ತೆ. ನೀವು ಹಿಡ್ದಿಟ್ಟಿರ್ತಕ್ಕಂಥ ನೀರು ಅಥವಾ ರಿಫ್ರೆಶ್ ಆಗ್ತಕ್ಕಂಥ ನೀರಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಒಂದ್ ಕಡೆ ಹಿಡಿದು ಒಂದ್ ಕೊಡದಲ್ಲಿ ಇಟ್ಕೊಂಡಿದ್ರೆ ಅದು ಅದ್ರದ್ದು ಎನರ್ಜಿ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಈ ನ್ಯಾಚುರಲ್ ಆಗಿ ಹರಿಯೋ ನೀರು, ನದಿ ನೀರಾಗ್ಬೋದು ಅಥವಾ ಬಾವಿ ನೀರಾಗ್ಬೋದು ಅಥವಾ ಒಂದು ಬಲ್ಕ್ ಸ್ಟೋರೇಜ್ ನೀರ್ ಆಗ್ಬೋದು, ಅಂದ್ರೆ ಈ ಒಂದು ದೊಡ್ಡ ದೊಡ್ಡ ಕೆರೆ ಆಗ್ಬೋದು, ಆತರ ಎಲ್ಲ ಇರುತ್ತಲ್ಲ, ಅಲ್ಲಿ ಏನಂದ್ರೆ ನೇಚರ್ ಇಂದ ಒಂದು ಫಾರ್ ಎಕ್ಸಾಂಪಲ್ ಅದು ಸೂರ್ಯನ ಬೆಳಕು ತಗೊಂಡುತ್ತೆ, ಚಂದ್ರನ್ ಬೆಳಕು ತಗೊಂಡಿರುತ್ತೆ. ಆ ಎನರ್ಜಿ ಏನಾಗುತ್ತೆ, ನೆಗೆಟಿವ್ ಎಲ್ಲ ಹೋಗ್ತಾ ಇರುತ್ತೆ, ಮತ್ತೆ ಪಾಸಿಟಿವ್ ಬರ್ತಾ ಇರುತ್ತೆ. ಸೊ ಅಂತ ಜಾಗದಲ್ಲಿ ಬಾವಿ ನೀರ ಕುಡಿಯೋದು ಒಳ್ಳೇದು. ಆ ನೇಚರ್ ಇಂದ ಬರ್ತಕ್ಕಂಥ ನೀರು ಒಳ್ಳೇದು. ಬೋರ್ವೆಲ್ ನೀರು ಡೈರೆಕ್ಟ್ ಆಗಿ ಕುಡಿಯೋದು ಒಳ್ಳೇದು. ಓಕೆ. ಅದೇ ಬೋರ್ ಬಾಯಿ ಅಷ್ಟ ಕುಡಿತೀವಿ ಸರ್ ನಾವು, ಅದಕ್ಕ ಕೇಳಿ. ಒಳ್ಳೇದು ಮೇಡಮ್, ಒಳ್ಳೇದು. ಬಟ್ ಏನಂದ್ರೆ ಕೂಡಿಟ್ಕೊಂಡಿರ್ತಕ್ಕಂಥದ್ದು ಕುಡಿಯೋದನ್ನ ಅವಾಯ್ಡ್ ಮಾಡಿ. ಅಂದ್ರೆ ವಾಟರ್ ಬಾಟಲ್ಸ್ ಈಗ ದೊಡ್ಡ ದೊಡ್ಡ 20 ಲೀಟರ್ ಕ್ಯಾನ್ ಅಲ್ಲಿ ತುಂಬಿಸ್ ಒಂದ್ ಕಡೆ ಇಟ್ಟಿರ್ತಾರೆ, ಅಲ್ಲಿ ಸುಮಾರು ಜನ ಬಂದ್ಬಿಟ್ಟು ಯೂಸ್ ಮಾಡಿರ್ತಾರಲ್ಲ, ಅಂತ ಜಾಗ ನೋಡಿ ಅವಾಯ್ಡ್ ಮಾಡಿ. ಆಗದೇ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ, ಅವಾಯ್ಡ್ ಮಾಡೋದು ನಮ್ಮ ಕರ್ತವ್ಯ ಆಗಿರ್ಬೇಕಾಗುತ್ತೆ. ಇನ್ನು ನೇಚರಲ್ ಡೈರೆಕ್ಟ್ ಸಿಗ್ತಕ್ಕಂತ ನೀರು ಅಥವಾ ಫ್ರೂಟ್ಸ್ ಅಥವಾ ಏನೇ ಮದರ್ ಅರ್ತ್ ಇಂದ ಏನ್ ಸಿಕ್ಕಿದ್ರು ನಾವ್ ಅದನ್ನ ಡೈರೆಕ್ಟ್ ಆಗಿ ತಗೋಬಹುದು. ಯಾಕೆಂದ್ರೆ ಅದು ನೇಚರ್ ಎನರ್ಜಿ ಇರುತ್ತೆ. ಅದಕ್ಕೆ ಕೇಳಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ನೋ ಮೇಡಮ್, ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಮಾತಾಡಿ ಮೇಡಮ್. ಅದ್ರ ಮೇಲೆ ಪಿರಮಿಡ್ 5 ನಿಮಿಷ ಏನಾದ್ರು ಆರಾಮ್ ಇರ್ಲಿಲ್ಲ ಅಂದ್ರೆ 5 ನಿಮಿಷ ಇಟ್ಟಿಟ್ಟು ನಾನು ಧ್ಯಾನ ಮಾಡಿಸ್ತೀನಿ. ಅವ್ರಿಗೆ ಸ್ವಲ್ಪ ಜ್ವರ ಏನಾದ್ರು ಇದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಒಂದು ರೀಸೆಂಟ್ ಆಗಿ ನಾನು ಒಂದು ಮೂರ್ ತಿಂಗಳಾಯ್ತು ಅಷ್ಟೇ ತಗೊಂಡ್ಬಂದು. ಕಡಿಮೆ ಮಕ್ಕಳಿಗಂತೂ ಜ್ವರ ಎಲ್ಲ ನೆಗಡಿ ಕೆಮ್ಮು ಏನೋ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತದೆ, ಜಾಸ್ತಿ ಏನಿಲ್ಲ. ಆ ತರ ಇದೆ. ಮತ್ತೆ ಜನವರಿ 1ರಿಂದ ನಾವು ಎಲ್ಲ ಮನೆಯಲ್ಲಿ ನಮ್ಮ ಯಜಮಾನ್ರು ಅವರೆಲ್ಲ ಮಾಡ್ತಾ ಇದ್ದಾರೆ. ಜನವರಿ 1ರಿಂದ ಕಂಪಲ್ಸರಿ 10 ನಿಮಿಷ ಧ್ಯಾನ ಮಾಡ್ಲೇಬೇಕು ಮಲ್ಕೋತಿಗೆ ಅಂತ ಹೇಳ್ತೀನಿ. ಆಯ್ತು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡೇ ಮಲ್ಕೊಳೋದು. ಬಟ್ ಇದ್ರಕಿಂತ ಮುಂಚೆಗೆ ನಮ್ ಮನೇಲಿ ನಮ್ ಸರ್ ಮಾಡ್ತಿದ್ರು. ಧ್ಯಾನಕ್ಕೆ ಏಕಾಗ್ರತೆ ಸಂಬಂಧ ಸ್ಟೂಡೆಂಟ್ ಇದ್ದಾಗ ಮಾಡ್ತಿದ್ರು. ಅದು ಅವ್ರಿಗೆ ಗೊತ್ತಿಲ್ಲ ಒಂದರದ 3 ಜಾಬ್ ಗೌರ್ಮೆಂಟ್ ಜಾಬ್ ತಗೊಂಡಿದ್ದಾರೆ. ಅದು ಅದರಿಂದ ಆಗಿದೆ ಗೊತ್ತಿಲ್ಲ ಅವ್ರಿಗಂತೂ ಆಗಿ ಎಸ್ ಮೇಡಮ್. ಇದನ್ನ ಹಂಚ್ಕೋಬೇಕು ಅನಿಸ್ತಾರೆ, ಅದಕ್ಕೆ ಹೇಳಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್, ಸಮಯ ಆಗಿದೆ. ಸೊ ಎಲ್ಲರೂ ನೈಟು 2 ಗಂಟೆಗಳ ಕಾಲದ ನಾದ ಧ್ಯಾನ ಇರುತ್ತೆ. ಸೊ ಎಲ್ಲರೂ ಕೂಡ ಜಾಯಿನ್ ಆಗಿ ಧ್ಯಾನ ಮಾಡೋಣ. ಎಲ್ಲರೂ ಕೂಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್.
ಮಾಸ್ಟರ್ಸ್. ಸೊ ಎಲ್ರು 9:30ಗೆ ಜಾಯ್ನ್ ಆಗಿ. ಹಾಗೂ ಇವತ್ತು ತುಂಬಾ ಅದ್ಭುತವಾಗಿ ಹಂಚ್ಕೊಂಡ್ರಿ ಪದ್ಮಾ ಮೇಡಮ್. ತುಂಬಾ ಚೆನ್ನಾಗಿತ್ತು ಅನುಭವ. ಅದು ಸೊ ಅಂತ ಕಂಟಿನ್ಯೂಸ್ ಆಗಿ ಎಷ್ಟ್ ಚೆನ್ನಾಗಿ ಹಿಂಗೆ ಸ್ಮೂತ್ ಆಗಿ ಒಬ್ರು ಕಮೆಂಟ್ ಹಾಕಿದ್ರು, ನಾನು ನೋಡ್ದೆ, ನನ್ನ ಮುದ್ದು ಅಮ್ಮ ಎಷ್ಟು ಚೆನ್ನಾಗಿ ಹೇಳ್ತಿದ್ರಿ ಅಂತಂದು. ಅದನ್ನ ನೋಡ್ ಭಾರಿ ಖುಷಿ ಆಯ್ತು ನನಗೆ. ತುಂಬಾ ಚೆನ್ನಾಗಿತ್ತು, ಪಾಸಿಟಿವಿಟಿ, ಒಳ್ಳೆ ಎನರ್ಜಿ ಇತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹಂಚ್ಕೊಂಡ್ರಿ. ಓಕೆ ಮಾಸ್ಟರ್ಸ್, ಸೊ ಎಲ್ಲರೂ 9:30ಕ್ಕೆ 2 ಗಂಟೆಗಳ ಕಾಲ ನಾದ ಧ್ಯಾನಕ್ಕೆ ಸೇರೋಣ. ಓಕೆನಾ? ಸೊ ಎಲ್ಲರೂ ಜಾಯ್ನ್ ಆಗಿ, ಒಳ್ಳೆ ಧ್ಯಾನ ಇರುತ್ತೆ ನೈಟ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು. ಸೆಷನ್ ಎಂಡ್ ಮಾಡ್ತಾ ಇದ್ದೇನೆ.